ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಎನ್ನುತ್ತಾ ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾ ಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು. ಗುರುಜಿ ನಮಸ್ತೆ. ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ತೆ ಶಂಕರ್. ಗುರುಜಿ, ಇವತ್ತು ಮಂಗಳವಾರ, ಇನ್ನೆಲ್ಲ ವಿಶೇಷ ಮಂಗಳಕರ ಮಾಹಿತಿಯನ್ನ ಹೊತ್ತು ಬಂದಿದ್ದೀರಾ ನಮ್ಮ ಸಮಸ್ತ ವೀಕ್ಷಕರಿಗಾಗಿ. ಖಂಡಿತ. ಇವತ್ತು ನೋಡಿ, ಕಾರ್ತಿಕ ಮಾಸದ ಶಿವ ದೀಪೋತ್ಸವ, ಎಲ್ಲೆಲ್ಲೂ ದೀಪಗಳ ಆರಾಧನೆ ಆಗ್ತಕ್ಕಂಥದ್ದು. ಅರಳಿ ಮರದ ಕೆಳಗಡೆ ವಿಶೇಷವಾಗಿ ದೀಪಗಳಿಸ್ತಾರೆ. ದೇವಸ್ಥಾನಗಳೆಲ್ಲ ಆಗಿಲ್ಲ, ಹೋಗ್ಲಿಕ್ಕಾಗಲಿಲ್ಲ ಅಂದ್ಕೊಳ್ಳೋರು ಆ ಒಂದು ಮನೆ ಮುಂದ್ಗಡೆ, ಮನೆ ಕಾಂಪೌಂಡ್ ಮೇಲೆ ಅರಳಿ ಮರದ ಹತ್ರ ಎಲ್ಲ ದೀಪ ಹಚ್ತಾರೆ. ನೋಡಿ, ಅರಳಿ ಮರದ ಹತ್ರ ಕೆಲವೊಂದು ಕಡೆ ಸಂಪ್ರದಾಯ ಇಲ್ಲ, ದೀಪ ಹಚ್ಚೋದಿಲ್ಲ. ಆದರೆ ಈ ನಮ್ಮ ಒಂದು ಮೈಸೂರು ಪ್ರಾಂತ್ಯದ ಕಡೆ ತುಂಬ ವಿಶೇಷವಾಗಿ ಅರಳಿ ಮರಕ್ಕೆ ನಾವು ದೀಪ ಹಚ್ಕೊಳ್ತಕ್ಕಂಥದ್ದು. ಅದಕ್ಕೊಂದು ಹಿನ್ನೆಲೆ ಕೂಡ ಇದೆ. ಈ ಕಾರ್ತಿಕ ಮಾಸದ ವಿಶೇಷತೆಯೇ ಇದೆ. ಇದೇ ಒಂದು ಕಾರ್ತಿಕ ಮಾಸದ ಸಂದರ್ಭದಲ್ಲಿ, ಸಮುದ್ರ ಮಂಥನ ಮಾಡುತ್ತಿರತಕ್ಕಂಥ ಸಂದರ್ಭದಲ್ಲಿ ಲಕ್ಷ್ಮಿ, ಜ್ಯೇಷ್ಠಾದೇವಿ, ಕಾಮಧೇನು, ಶಮಂತಕಮಣಿ, ಈ ರೀತಿ ಹಲವಾರು ಅನರ್ಘ್ಯ ರತ್ನಗಳಿಂದ ಹಿಡಿದು ದೇವಾನುದೇವತೆಗಳಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ಪಾರಿಜಾತ ಪುಷ್ಪದಿಂದ ಹಿಡಿದು ಹಲವಾರು ವಸ್ತುಗಳು ಉದ್ಭವಿಸಿತ್ತು. ಆ ಸಂದರ್ಭದಲ್ಲಿ ಲಕ್ಷ್ಮೀದೇವಿಯ ಅಕ್ಕನಾಗಿ ಜ್ಯೇಷ್ಠಾದೇವಿ ಬರ್ತಾಳಂತೆ. ಆ ಜ್ಯೇಷ್ಠಾದೇವಿ ಬಂದಾಗ ಆಕೆ ಹೇಳ್ತಾಳಂತೆ ವಿಷ್ಣು ಹತ್ರ, ಸ್ವಾಮಿ, ನೀನೇನೋ ಲಕ್ಷ್ಮಿನ ಮದುವೆ ಆಗಿಬಿಟ್ಟೆ, ನಾನು ಆಕೆ ಅಕ್ಕ ಜ್ಯೇಷ್ಠಾದೇವಿ, ನನ್ನನ್ನು ನೋಡಿದ್ರೆ ಯಾರಿಗೂ ಇಷ್ಟಲ್ಲ, ನನ್ನ ಭಾವನೂ ಹಾಗೆ, ನನಗೆ ಕೋಪ ಜಾಸ್ತಿ, ಸಿಟ್ಟು ಜಾಸ್ತಿ, ನನ್ನ ಒರಟುತನ ಜಾಸ್ತಿ, ನನ್ನ ಧೂಮ್ರವರ್ಣವೇ ಒಂದು ರೀತಿ ವಿಚಿತ್ರವಾದಂಥ ಒಂದು ಪ್ರಕೃತಿ, ಅಂಥದ್ದು ನನ್ನನ್ನು ಯಾರೂ ಇಷ್ಟಪಡೋದಿಲ್ಲ, ನೀನು ಮಾತ್ರ ಮದುವೆ ಆದ, ನನ್ನ ತಂಗಿಗೆ ಮದುವೆ ಆಯಿತು, ನನಗಾಗಿಲ್ವಲ್ಲ ಸ್ವಾಮಿ ಅಂದಾಗ ಉದ್ದಾಲಕ ಅನ್ನತಕ್ಕಂಥ ಒಬ್ಬ ಮಹರ್ಷಿಗೆ ಕೊಟ್ಟು ನಾರಾಯಣ ಮದುವೆ ಮಾಡಿಸ್ತಾನಂತೆ. ಮದುವೆ ಮಾಡಿಸ್ಮೇಲೆ ಪ್ರತಿನಿತ್ಯ ಜಗಳ, ರಂಪಾಟ, ಕಚ 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 ಅಂತ ಉದ್ದಾಲಕ ಮಹರ್ಷಿ ಕೇಳಿಬಿಡ್ತಾರಂತೆ, ನಿನಗೆ ಏನಮ್ಮ ಬೇಕು ಜ್ಯೇಷ್ಠಾದೇವಿ ಅಂದರೆ, ನನಗೆ ಹಿಂಗೆಲ್ಲ ಸಂಪ್ರದಾಯ ಎಲ್ಲ ಇರೋದು ಇಷ್ಟ ಇಲ್ಲ, ಪೂಜೆ ಆಗಬಾರ್ದು, ಮನೆ ಕ್ಲೀನ್ ಇರಬಾರ್ದು, ಮುಸುರಿ ತಿಕ್ಕಬಾರ್ದು, ರಂಗೋಲಿ ಹಾಕಬಾರ್ದು, ದೀಪ ಹಚ್ಚಬಾರ್ದು, ಹಬ್ಬ ಮಾಡಬಾರ್ದು, ಮಾಲಿನ್ಯವಂತರಾಗಿರಬೇಕು, ಎಲ್ಲಿ ಕಿರಿಕಿರಿ ಇರುತ್ತೋ ಅಲ್ಲಿರ್ತೀನಿ, ಎಲ್ಲಿ ಗಲಾಟೆಗಳಿರುತ್ತೋ ಅಲ್ಲಿರ್ತೀನಿ, ಎಲ್ಲಿ ಗಂಡ ಹೆಂಡತಿ ವಿಚ್ಛೇದನ ಅಂತಾರೋ ಅಲ್ಲಿರ್ತೀನಿ, ಎಲ್ಲಿ ಗಂಡ ಹೆಂಡತಿ ಮಂಚದಲ್ಲಿ ಕಿತ್ತಾಡ್ತಾರೋ ಅಲ್ಲಿರ್ತೀನಿ, ಎಲ್ಲಿ ಹೆಂಡತಿ ಯಾವಾಗಲೂ ಬೇಸರ ಮಾಡ್ಕೊತಿರ್ತಾಳೋ ಅಲ್ಲಿರ್ತೀನಿ, ಎಲ್ಲಿ ಗಂಡ ಆ ಒಂದು ಪ್ರೀತಿ ಅನುರಾಗ ತೋರಿಸ್ತಿಲ್ವೋ ಅಲ್ಲಿರ್ತೀನಿ, ಎಲ್ಲಿ ಯಾವ ಹೆಣ್ಣು ಮಾತಿದ್ರೆ ಕಣ್ಣೀರು ಹಾಕ್ತಾಳೋ, ಪ್ರತಿಯೊಂದು ಸಮಸ್ಯೆಗೂ ಸುಮ್ಮನೆ ಸಣ್ಣ ಸಣ್ಣ ವಿಚಾರಕ್ಕೂ ಕಣ್ಣೀರು ಹಾಕೋತಾಳೋ ಅಲ್ಲಿರ್ತೇನೆ. ಹಾಳು ಮಾಡಲಿಕ್ಕೆ, ಕೆಡಿಸ್ಲಿಕ್ಕೆ, ಭಂಗ ಮಾಡಲಿಕ್ಕೆ, ಅವಮಾನ ಮಾಡಲಿಕ್ಕೆ, ಅಪವಾದ ಮಾಡಲಿಕ್ಕೆ ಅಂಥದ್ದು ನನ್ನನ್ನು ತಗೊಬಂದು ಶುಚಿ ರುಚಿ ಪೂಜೆ ಸಂಕಲ್ಪ ಅನ್ನೋ ಜಾಗದಲ್ಲಿಟ್ಟರೆ ನನಗೆ ತಳಮಳ, ಅದಕ್ಕೆ ನನಗೊಂಥರ ಆಗ್ತಿದೆ, ನನಗೆ ಆ ಥರದ ಸ್ಥಳ ಯಾವುದಾದ್ರೂ ತೋರಿಸು ಅಂತ ಹೇಳಿದೆ. ಉದ್ದಾಲಕ ಮಹರ್ಷಿಗೆ ಒಳ್ಳೆ ಒಂಥರ ಬೀಗಲಾಟ ಆಗಿಬಿಡುತ್ತೆ. ಇದು ಎಂತ ಇದಪ್ಪ ಅಂತ ಹೇಳ್ಬಿಟ್ಟು, ಸರಿ ಆಯ್ತಮ್ಮ, ಯಾಕೆ ಬೇಸರ ಮಾಡ್ಕೋತೀಯ, ಎಷ್ಟಾದ್ರೂ ಮುದ್ದಿನ ಹೆಂಡತಿ, ಎಲ್ಲೋ ಯಾರ ಮನೆಗೂ ಕಳಿಸ್ಬಿಟ್ರೆ ಸರ್ವನಾಶವೇ, ಮೊದಲೇ ದುಃಖದಲ್ಲಿರೋರಿಗೆ ಇನ್ನಷ್ಟು ದುಃಖಗಳನ್ನು ದುಃಖದ ಸ್ಥಳದಲ್ಲಿಯೇ ಇರೋದಂತೆ ಜ್ಯೇಷ್ಠಾದೇವಿ. ಮಹಾ ದುಃಖ, ಮಹಾ ಅವಮಾನ ಅನ್ನತಕ್ಕಂಥ ಒಂದು ಭಾವ. ಲಕ್ಷ್ಮಿಯ ಅಕ್ಕ ಬೇರೆ, ಇನ್ನು ಈಕೆ ಶಾಪಕ್ಕೆ ನನಗೆ ಒಳಗಾಗ್ಬಿಟ್ರೆ ಅಂತ ಹೇಳಿಬಿಟ್ಟು ತಾವು ಅಲ್ಲೇ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲೊಂದು ಅರಳಿ ಮರ ಇತ್ತಂತೆ. ಒಂದು ಕೆಲಸ ಮಾಡು ತಾಯಿ, ನೀನು ಈ ಮರದಲ್ಲಿರೋ, ಸೂಕ್ತವಾದ ಸ್ಥಳ ಹುಡುಕೊಡ್ತೀನಿ, ಆಗ ಬಂದ್ಬಿಡಿ ಅಂತ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೋದವ್ರು ಬರೋದೇ ಇಲ್ವಂತೆ. ಆಕೆ ಕಾದು 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 ದುಃಖ ತಪ್ತಳಾಗಿ ವಿಷ್ಣುವನ್ನ ಆರಾಧನೆ ಮಾಡ್ತಾ ಯಾರೋ ಆ ದೀಪ ಹಚ್ಚಿರ್ತಾರಂತೆ ಅರಳಿ ಮರದ ಹತ್ರ. ಏನೋ ಪ್ರಶಾಂತತೆ ಅನಿಸುತ್ತಂತೆ. ಆ ದೀಪವನ್ನು ನೋಡ್ತಾ, ಸ್ವಾಮಿ ಏನಿದು ನಿನ್ನ ಲೀಲೆ, ಯಾಕೀಗೆ ಅಂದಾಗ, ನನಗೂ ಮಾತ್ರ ಇಂಥ ಅವಮಾನವೇ ಅಂದಾಗ, ಇಲ್ಲಮ್ಮ, ಇನ್ನು ಮೇಲೆ ನಿನಗೂ ಕೂಡ ಅಂಥ ಒಂದು ಶಕ್ತಿ ಸಿಗಲಿ, ಯಾರೇ ಆಗಲಿ ಶನಿವಾರಗಳಂದು
ಈ ಅರಳಿ ಮರದಲ್ಲಿ ಬುಡದಲ್ಲಿ ಆ ದೀಪವನ್ನು ಹಚ್ಚುತ್ತಾರೋ ಅವರಿಗೆ ಶಿವ ಸಾಯುಜ್ಯ ವಿಷ್ಣು ಸಾಯುಜ್ಯ ಸಿಗುವಂತಾಗಲಿ, ನಿನಗೂ ಗೌರವ ಸಿಗುವಂತಾಗಲಿ. ಜ್ಯೇಷ್ಠಾದೇವಿಯನ್ನ ದೂರ ತಳ್ಳಲು, ಜ್ಯೇಷ್ಠಾದೇವಿಯ ತೊಂದರೆಯಿಂದ ಹೊರಗಡೆ ಬರಲು ಅರಳಿ ಮರದ ಕೆಳಗಡೆ ಆ ದೀಪವನ್ನು ಹಚ್ಚಲಿ ಅನ್ನತಕ್ಕಂಥ ಮಾತನ್ನ, ಅಂತ ಒಂದು ಪುಣ್ಯ ಫಲ ನಿನಗೂ ಸಿಗಲಿ, ನಿನ್ನನ್ನು ನೆನೆಸ್ಕೊಳ್ಳುವಂಥವರಾಗಲಿ ಅಂತ ಹೇಳಿ ವರವನ್ನು ಕೊಡ್ತಾರಂತೆ. ಅಂದಿನಿಂದ ಯಾವ ಮನೆ ಹೆಣ್ಣು ಮಕ್ಕಳು ಕಣ್ಣೀರು ಹಾಕ್ತೀರಾ, ಏನೋ ಸಂಕಟ ಆಗುತ್ತೆ, ಏನೋ ಬೇಸರ ಆಗುತ್ತೆ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ನೋಡಿ ಎಲ್ಲ ಇದ್ರೂ ನಮಗೊಂದು ತೃಪ್ತಿ ಇರೋದಿಲ್ಲ. ನೆನ್ನೆ ಬಹುದೊಡ್ಡ ಒಂದು ಅಧಿಕಾರಿ, ತುಂಬ ದೊಡ್ಡ ಅಧಿಕಾರಿ, ತುಂಬ ದೊಡ್ಡ ಸ್ಥಾನದಲ್ಲಿದ್ದಾರೆ, ತುಂಬ ದೊಡ್ಡ ಶ್ರೀಮಂತರು, ಮಗಳು ಬಹುದೊಡ್ಡ ಡಾಕ್ಟರ್, ಅಳಿಯನೂ ಡಾಕ್ಟರ್, ತುಂಬ ದೊಡ್ಡ ಸ್ಪೆಷಲಿಸ್ಟ್ ಡಾಕ್ಟರ್ಗಳು, ಮಕ್ಕಳಿಲ್ಲ. ಮದುವೆ ಆಗಿ 7 ವರ್ಷ ಆಗಿದೆ. ಗುರುಗಳೇ, ವಿ ಗಾಟ್ ದ ಬೆಸ್ಟ್ ಕಾರ್, ಬೆಸ್ಟ್ ಫುಡ್, ಬೆಸ್ಟ್ ನೇಮ್, ಬೆಸ್ಟ್ ಎಲ್ಲ ಇದೆ. ಜನಗಳು ಅವರನ್ನು ಕೈ ಎತ್ತಿ ಮುಗಿತಾರೆ. ಅಂಥ ಒಂದು ಕೈಗುಣ ಇರತಕ್ಕಂಥ ಡಾಕ್ಟರ್ಗಳು, ಮಕ್ಕಳಿಲ್ಲ. ನೋಡಿ, ಎಲ್ಲಾದರೂ ಒಂದು ಕೊರಗು ಕೊಡಲೇಬೇಕು. ಪ್ರಕೃತಿ ಅಂದ್ರೇ ಆಗಲೇ ಅದು ಒಂದು ಪೂರ್ಣ ಅಂತ. ಎಲ್ಲಾದರೂ ಒಂದು ಕಪ್ಪು ಚುಕ್ಕೆ ಇರಲೇಬೇಕು, ಒಂದು ಮಾರ್ಕ್ ಇರಲೇಬೇಕು. ನೋಬಡಿ ಇಸ್ ಪರ್ಫೆಕ್ಟ್ ಅನ್ನತಕ್ಕಂಥ ತೋರಿಸ್ಕೊಡ್ತಕ್ಕಂಥ ಭಾವ. ನೋಡಿ, ಆ ಜ್ಯೇಷ್ಠಾದೇವಿ ಭಾವ, ಏನೋ ಗುರುಗಳೇ ಇನ್ನೇನಿದೆ ಬದುಕು ಅನ್ನೋ ಒಂದು ರೀತಿಯಲ್ಲಿ ತುಂಬ ಸಂಕಟದಿಂದ ಆ ದಂಪತಿಗಳು ಮಾತಾಡಿದಂಥದ್ದು. ಆ ತಂದೆ ತಾಯಿಗಳು ಕೂಡ ನೋವು ತಿಂದಿರ್ತಕ್ಕಂಥದ್ದು. ಯಾರೂ ಯಾವುದನ್ನು ಬದಲಾಯಿಸಲಾರರು. ಜ್ಯೇಷ್ಠಾದೇವಿ ಜ್ಯೇಷ್ಠಾದೇವಿಯೇ, ಲಕ್ಷ್ಮೀದೇವಿ ಲಕ್ಷ್ಮೀದೇವಿ. ಆದರೆ ನಾವು ನೋಡುವಂಥ ಭಾವ, ಇದನ್ನು ಮನಸ್ಸಿನಲ್ಲಿ ಆದಷ್ಟು ಹಾಕ್ಕೊಳ್ಳಿ. ಆತಂಕಕ್ಕೊಳಗಾಗಬೇಡಿ, ಕಣ್ಣೀರು ಹಾಕಬೇಡಿ. ಅದರಿಂದ ಏನಾಗ್ಬಿಡುತ್ತೆ, ಇನ್ನೂ ನೋವು ಜಾಸ್ತಿ ಆಗುತ್ತೆ. ಆ ಒಂದು ಆರಿರುವ ಗಾಯವನ್ನು ಕೆದಕಿದ ಹಾಗೆ. ಕೆಲವರು, ಏನ್ರಿ ಎಷ್ಟು ಮಕ್ಕಳು, ಏನ್ರಿ ಮದುವೆ ಆಯ್ತು, ಆಲ್ರೆಡಿ ಏನೋ ಒಂದು ಗಾಯ ವಾಸಿ ಮಾಡ್ಕೋತಿದ್ದೀವಿ, ಏನು ಕೈ ಮುರಿದೋಯ್ತಂತೆ, ಏನು ಡೈವರ್ಸ್ ಆಗೋಯ್ತಂತೆ, ನಿಮ್ಮ ಮಗಳು ವಾಪಸ್ ಬಂದ್ಬಿಟ್ಲಂತೆ. ಜ್ಯೇಷ್ಠಾದೇವಿ ಪ್ರಭಾವ ಅಂತ ರಕ್ಕಸರು ಅಂತ ಹೇಳ್ತಾನೆ. ತಪ್ಪು ತಿಳ್ಕೊಬೇಡಿ. ಅಂಥ ರಕ್ಕಸರನ್ನ, ನೆಗೆಟಿವ್ಸನ್ನು ದೂರ ಇಡಿ. ಸೇ ದಮ್ ಥ್ಯಾಂಕ್ ಯು ವೆರಿ ಮಚ್. ಈ ಮಾತಾಡಲಿಕ್ಕೆ ನಾವು ಸಿಗಬೇಕು ಅನ್ನೋದೇನೂ ಇಲ್ಲ. ಸತ್ತಮ್ಮಂಥವ್ರ ಹತ್ರ ಮಾತಾಡೋಕ್ಕೆ ನಮಗಿಷ್ಟವೂ ಇಲ್ಲ ಅಂತ ಹೇಳಬೇಡಿ. ಏನು ಕೆಲಸ ಹೋಯ್ತಂತೆ, ಏನು ಪ್ರಮೋಷನ್ ಮಿಸ್ ಆಯ್ತಂತೆ, ಮೊದಲೇ ಒಂದು ಗಾಯ ಆಗಿದೆ, ಹೀಗೂ ಕಷ್ಟಪಟ್ಟು ಆರಿಸ್ಕೊತಿದ್ದೀರಾ, ಯಾರೋ ಬಂದು ಹುಳಿ ಎಂಟ್ತಾನೆ. ಸೇಮ್ ಥ್ಯಾಂಕ್ ಯು ವೆರಿ ಮಚ್, ಪರವಾಗಿಲ್ಲಪ್ಪ. ಅಂಥ ವ್ಯಕ್ತಿಗಳ ಜೊತೆ ಮಾತಾಡಬೇಡಿ, ದೂರವಿದ್ದು ಬಿಡಿ. ಜ್ಯೇಷ್ಠಾದೇವಿ ಪ್ರಭಾವಕ್ಕೆ ಒಳಗಾಗ್ತೀರಾ, ಮನಸ್ಸು ಇನ್ನಷ್ಟು ಖಿನ್ನತೆಗೆ ಒಳಗಾಗುತ್ತೆ. ಇವತ್ತು ನಮ್ಮ ಭಾರತದಲ್ಲಿ ಆತ್ಮಹತ್ಯೆಗಳ ಮೇಲೆ ಆತ್ಮಹತ್ಯೆ ನಡೀತಿದೆ. ಪ್ರತಿ 30 ಗಂಟೆಗೆ ಒಂದು ಆತ್ಮಹತ್ಯೆ ಬೆಂಗಳೂರಲ್ಲೇ ನಡೀತಿದೆ ಅಂತ. ಸಿಲಿಕಾನ್ ಸಿಟಿ ಅನ್ಕೊಳ್ತಿರ್ತಕ್ಕಂಥ ಒಂದು ಬೆಂಗಳೂರಿಗೆ ಆತ್ಮಹತ್ಯೆಗಳ ನಗರ ಅಂತ ಅತಿ ಬೇಗ ಹೆಸರು ಪಟ್ಟ ಬರೋದಂತೂ ಮಿಸ್ಸೇ ಇಲ್ಲ. ಕಾರಣ ಹೇಳಿ, ಇಂಥ ಒಂದು ವ್ಯಕ್ತಿಗಳ ಪ್ರಚೋದನೆಯಿಂದ. ನಿನ್ನ ಪ್ರೀತಿ ಸಿಗ್ಲಿಲ್ವಂತೆ, ನಿನ್ನ ಲವರ್ ಮದುವೆ ಆಗೋದಿಲ್ವಂತೆ, ಅಲ್ಲೇನೋ ಜಾತಿ ಪ್ರಾಬ್ಲಮ್ ಅಂತೆ, ಅವ್ರ ಅಮ್ಮ ಅಪ್ಪ ಒಪ್ಲಿಲ್ವಂತೆ, ಯಾರಾದರೂ ಬಂದು ಹುಳಿ ಹೇಳ್ತಾರೆ. ಸೊ ದಯವಿಟ್ಟು ಇದನ್ನು ಆದಷ್ಟು ಮನಸ್ಸಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಮಾಡಿ. ಆ ಜ್ಯೇಷ್ಠಾದೇವಿ ಪ್ರಭಾವಕ್ಕೆ ಒಳಗಾಗಬೇಡಿ. ಎಲ್ಲಿ ಕೆಡಬೇಕು ಅಲ್ಲಿ ಓಡ್ಬರ್ತಾಳಂತೆ ಇರಲಿಕ್ಕೆ, ಇನ್ನೂ ಕೆಡಿಸ್ಲಿಕ್ಕೆ. ಮೊದಲೇ ಭಂಗ ಆಗಿ ಕುಳಿತಿದ್ರೆ ಇನ್ನಷ್ಟು ಭಂಗ ಮಾಡ್ಲಿಕ್ಕೆ. ಅಂದರೆ ಜ್ಯೇಷ್ಠಾದೇವಿ ಬರೋಲ್ಲ, ಜ್ಯೇಷ್ಠಾದೇವಿ ರೂಪದಲ್ಲಿ ಇಂಥ ವ್ಯಕ್ತಿಗಳು ನಮ್ಮ ಸುತ್ತಮುತ್ತಲೂ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಅಂತ ಅರಳಿ ಮರದ ಹತ್ರ ದೀಪ ಹಚ್ಕೊಳ್ಳಿ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ದೀಪ ಹಚ್ಕೊಳ್ಳಿ, ಸಾಕು. ಆ ಲಕ್ಷ್ಮಿ ಬರಲಿ, ಆ ಸಮಾಧಾನ ಬರಲಿ ಅಂತ. ಖಂಡಿತ ನಿಮ್ಮೊಳಗೊಬ್ಬ ಸಮಾಧಾನದ ನಾಜೂಕಯ್ಯ ಇದ್ದಾನೆ. ಸೊ ಆ ಜ್ಯೇಷ್ಠಾದೇವಿನ ಓಡಿಸ್ತೀರಾ, ಆ ಸಮಾಧಾನದ ನಾಜೂಕಯ್ಯನನ್ನು ಇದೇ ಕಾರ್ತಿಕ ಮಾಸದ ಪ್ರಭಾವವಾಗಿ ದೀಪ ಹಚ್ಕೋತೀರಂತ ನಾನು ಅನ್ಕೋತೇನೆ. ಒಳ್ಳೆದಾಗಲಿ. ಈಗ ಯಾರು ಕರೆ ಮಾಡಿದ್ದಾರೆ, ಮೊದಲನೇ ಕರೆ ಯಾರು ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದ್ಮ? ನಮಸ್ತೆ ಮೇಡಮ್, ನಾನು ಸುಲಕ್ಷಣಾ ಅಂತೇಳಿ ಮೈಸೂರಿಂದ. ಬಹಳ ಸಂತೋಷ. ಸುಲೋಚನಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ಮ? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? ಮೇಡಮ್, 28/10. 28/10. 1981. ಸಮಯ? ಸಮಯ 2 ಗಂಟೆಯಿಂದ 3 ಗಂಟೆ ನೈಟ್, ಬಟ್ ಅಪ್ರಾಕ್ಸಿಮೇಟ್ ಅನ್ಸುತ್ತೆ 2 ರಿಂದ 3 ಒಳಗಡೆ. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮಾ. ಮೇಡಮ್, ಸುಲೋಚನಾ ಅವರೇ, ಗುರೂಜಿ ಇದ್ದಾರೆ, ಮಾತಾಡಿಮಾ. ಓಕೆ ಮೇಡಮ್, ಖಂಡಿತ. ನಮಸ್ತೆ ಶಂಕರ. ಸರ್ ನಮಸ್ತೆ. ನಿಮ್ಮಲ್ಲಿ ಮಾತಾಡ್ಬೇಕು ಅಂತ ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೆ, ಬಟ್ ನನಗೆ ಇವತ್ತು ಲೈನ್ ಸಿಕ್ತು. ಆಗಲಿ
ಆಗಲಿ ತಾಯಿ, ಇರಲಿ. ಕುಜ ಶುಕ್ರ ನಿಮಗೆ ಸ್ವಲ್ಪ ಕೇಂದ್ರ ಭಾವದಲ್ಲಿರ್ತಕ್ಕಂಥ ಒಂದು ಜಾತಕ. ಯಾವಾಗ ಕುಜ ಶುಕ್ರ ಸೇರುತ್ತೋ ಇಲ್ಲ ನೋಡುತ್ತೋ ಅಲ್ಲೊಂದು ಬಿಸಿಯ ಗಾಳಿ, ತಂಗಾಳಿ ಅಲ್ಲ, ಬಿಸಿ ಗಾಳಿ ಆರಂಭ ಆಗಬೇಕು. ಪ್ರತಿಯೊಂದು ನೀವೇ ನೋಡಬೇಕು, ನೀವೇ ಎಳಿಬೇಕು. ಕುಟುಂಬ, ಜವಾಬ್ದಾರಿ, ಮಕ್ಕಳು, ಮನೆ, ಮದುವೆ, ದಾಂಪತ್ಯ ಎಲ್ಲ ಹೋರಾಟ ಇರುತ್ತೆ. ಅದೊಂದು ರೀತಿ ಒಂದೊಂದು ಸಮಯ ತುಂಬ ಹೊರೆ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಹೋಗಿ ಗುರುಜಿ ಅನ್ನಿಸ್ತಕ್ಕಂಥದ್ದು. ಹೌದು ಅಲ್ವೋ? ಹೌದು ಗುರುಜಿ. ಸೂರ್ಯ ಬೇರೆ ನೀಚತ್ವ, ನಿಮ್ಮ ಮೇಲೆ ನಿಮಗೇ ಕಾನ್ಫಿಡೆನ್ಸ್ ಇಲ್ಲ. ಆ ಸೂರ್ಯನ ಜೊತೆ ಚಂದ್ರಭಾವ ಬೇರೆ ಸೇರಿರ್ತಕ್ಕಂಥದ್ದು. ಎಲ್ಲೋ ಕತ್ತಲು ಕತ್ತಲು ಅನ್ನತಕ್ಕಂಥ ಒಂದು ಭಾವ, ಅಮಾವಾಸ್ಯ ಪ್ರಚೋದನ ಅನ್ನತಕ್ಕಂಥದ್ದು. ಇನ್ನೇನೋಪ್ಪ, ಇನ್ನೆಲ್ಲ ಮುಗಿದೋಯ್ತು. 30-30ಕ್ಕೆಲ್ಲ 66ದಾಗ ಆಡ್ತೀರ. ಹೌದು ಅಲ್ವೋ? ನಮ್ಮ ಸಿಸ್ಟರ್ ಆಲ್ರೆಡಿ ತಂಗಿ ಮದುವೆ ಮಾಡ್ಬಿಟ್ಟಿದೀವಿ, ಅದರಿಂದ ಸ್ವಲ್ಪ ತುಂಬಾನೇ ಇದಾಗಿದೆ. ಅದಕ್ಕೇನೆ ನಾನು ನಿಮ್ಮ ಹತ್ರ ಮಾತಾಡ್ಬೇಕಂತ ತುಂಬಾ ಇದು ಮಾಡಿದೆ. ಬಟ್ ಆಮೇಲೆ ಲೆಟರು ಬರ್ದಿದ್ದೀನಿ ನಾನು ಇದು ವಿಜಯವಾಣಿ ಇದಕ್ಕೆ. ನೋಡಿ, ಒಂದು ನೆನಪಲ್ಲಿ ಇಟ್ಕೊಳ್ಳಿ, ನಾನು ಆಗ್ಲೇ ಹೇಳ್ತಿದ್ದೆ, ಜ್ಯೇಷ್ಠಾದೇವಿ ಪ್ರಭಾವ ಎಲ್ಲವೂ ಆತಂಕಕ್ಕೊಳಗಾಕೋದು. ಹೀಗಾದ್ರೆ ಇನ್ನಷ್ಟು ನಾವು ನೋವು ಜಾಸ್ತಿ ಮಾಡ್ಕೊಳ್ಳೋದು, ಇನ್ನಷ್ಟು ದುಃಖವನ್ನು ನಾವೇ ಜಾಸ್ತಿ ಮಾಡ್ಕೊಳ್ಳೋದು, ಇನ್ನಷ್ಟು ಕೆಡುಕನ್ನ ನಾವೇ ಜಾಸ್ತಿ ಮಾಡ್ಕೊಳ್ಳೋದು, ಎಲ್ಲ ಮುಗಿದೋಯ್ತು ಅನ್ಕೊಳ್ತಕ್ಕಂಥ ಒಂದು ಭಾವ. ಮೊದಲು ಆ ತತ್ವದಿಂದ ಹೊರಗಡೆ ಬನ್ನಿ. ಆ ಸೂರ್ಯ ತತ್ವಕ್ಕೆ ತಪ್ಪದೆ ಪ್ರತಿ ತಿಂಗಳು 15 ಇಲ್ಲ 16ನೇ ತಾರೀಕು ನವಗ್ರಹಗಳಿಗೆ ಹೋಗ್ಬಿಟ್ಟು ಸೂರ್ಯ ದೇವರಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು ಮಾಡಿಸಿ. ಒಂದಷ್ಟು ಗೋಧಿ ಇಲ್ಲ ಅಂತ ಹೇಳಿದ್ರೆ ಕೆಂಪು ಬೇಳೆಯನ್ನು ದಾನ ಮಾಡ್ತಾ ಬನ್ನಿ. ಖಂಡಿತ ಕುಟುಂಬದಲ್ಲಿ ಎಲ್ಲವೂ ನೆಮ್ಮದಿ ಆಗ್ತಕ್ಕಂಥದ್ದು, ನೆನೆಸಿದ್ದು ನಡೆಯತಕ್ಕಂಥದ್ದಾಗುತ್ತೆ. ಆದಷ್ಟು ಸ್ವಲ್ಪ ರಕ್ತಚಂದನ ಚಿಕ್ಕದಾಗಿ ಹಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಇನ್ನೂ ಒಳ್ಳೆಯದಾಗುತ್ತೆ. ಹೋಗ್ಬನ್ನಿ. ಸುಲಕ್ಷಣಾ ಅವರೇ, ಧನ್ಯವಾದಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈ ಕಾರ್ಯಕ್ರಮದ ಪ್ರಾರಂಭದಲ್ಲೇ ನೀವು ಹೇಳ್ತಿದ್ರಿ, ಜ್ಯೇಷ್ಠಾದೇವಿ ಎಲ್ಲಿರ್ತಾಳೋ ಅಲ್ಲಿ ಅಶಾಂತಿ ಮನೆ ಮಾಡಿರುತ್ತೆ, ಅದರ ಒಂದು ಪ್ರಭಾವವನ್ನ ಹೇಗೆಲ್ಲ ಕಡಿಮೆ ಮಾಡ್ಕೊಳ್ಬಹುದು ಅಂತ ತಿಳಿಸ್ತಾ ಇದ್ರಿ. ಈಗೇನು ಹೇಳ್ತಾ ಇದ್ದೀರಾ? ತುಂಬ ವಿಶೇಷವಾಗಿ ಆರೋಗ್ಯ ಜ್ಯೋತಿಷ್ಯ, ಯಾವ ಯಾವ ನಕ್ಷತ್ರಕ್ಕೆ ಯಾವ ಯಾವ ಆರೋಗ್ಯ ಸಮಸ್ಯೆಗಳು ಕಾಡಿಸುತ್ತವೆ ಅನ್ನತಕ್ಕಂಥದ್ದು ನಾವು ಇತ್ತೀಚಿನ ಹಲವಾರು ಸಂಚಿಕೆಗಳಲ್ಲಿ ಹೇಳ್ತಾ ಬರ್ತಿದ್ದೇವೆ. ಇವತ್ತು ಸ್ವಾತಿ ನಕ್ಷತ್ರಕ್ಕೆ ಆಗತಕ್ಕಂಥ ಒಂದು ಸಮಸ್ಯೆಗಳೇನು, ಆರೋಗ್ಯ ಸಮಸ್ಯೆಗಳು, ಅದಕ್ಕೇನಾದರೂ ಪರಿಹಾರಗಳು ಇದಾವ? ತಕ್ಕ ಮಟ್ಟಿಗೆ ಒಂದು ನೆನಪಲ್ಲಿಟ್ಕೊಳ್ಳಿ. ನೀವು ಒಂದು ಬಾಳೆ ಗಿಡ ಹಾಕಿದ್ದೀರಾ ಅಂತ ಇಟ್ಕೊಳ್ಳಿ. ನಿಮ್ಮ ಕರ್ತವ್ಯ ಏನು? ಅದು ಗೊಬ್ಬರ ಹಾಕೋದು, ನೀರು ಹಾಕೋದು, ಅದಕ್ಕೊಂದು ಕೋಲ್ ಕೊಟ್ಟು ರಕ್ಷಣೆ ಕೊಡೋದು, ಹೌದಲ್ವೋ? ಅಷ್ಟೇ ನಿಮ್ಮ ಕೆಲಸ. ಅಷ್ಟು ಬಿಟ್ಟು ಇನ್ನೇನು ಮಾಡಲಿಕ್ಕೂ ಆಗೋಲ್ಲ. ಆ ಒಂದು ನಿಮ್ಮ ಗೊಬ್ಬರದ ತಾಕತ್ತಿನಂತೆ ನೀವು ಯಾವ ಥರದ ಒಳ್ಳೆ ಗೊಬ್ಬರ ಹಾಕಿದ್ದೀರೋ, ಒಳ್ಳೆ ಹಾರೈಕೆ ಮಾಡಿದರೆ ತುಂಬ ಒಂದು 25-30 kg ಒಂದು ಗೊನೆ ಬರುತ್ತೆ ಹಣ್ಣು. ಸ್ವಲ್ಪ ಗೊಬ್ಬರ ಶಕ್ತಿ ಇಲ್ಲ ಕೆಲವರಿಗೆ, ಸ್ವಲ್ಪ ಕಡಿಮೆ ಹಾಕಿರ್ತೀರ, ಕಡಿಮೆ ಶಕ್ತಿಯ ಗೊಬ್ಬರ ಹಾಕಿರ್ತೀರ, ನೀರು ಸ್ವಲ್ಪ ಕಡಿಮೆ ಹಾಕಿರ್ತೀರ, ಹಾರೈಕೆ ಸ್ವಲ್ಪ ಕಡಿಮೆ ಮಾಡಿರ್ತೀರ, ಅಲ್ಲಿ ಬರೀ ಒಂದು 10-15 kg ಗೊನೆ ಬರುತ್ತೆ. ಬಟ್ ಆ ಬಾಳೆ ಗಿಡದಲ್ಲಿ ಬಿಡತಕ್ಕಂಥದ್ದು ಬಾಳೆಹಣ್ಣೆ. ಪ್ರತಿನಿತ್ಯ ನೀವು ಪ್ರಾರ್ಥನೆ ಮಾಡಿದ್ರು, ಪೂಜೆ ಮಾಡಿದ್ರು, ನೀವು ದ್ವೇಷಿಸಿದ್ರು, ನೀವು ಕೋಪ ಮಾಡಿಕೊಂಡ್ರು, ನೀವು ಹಾರೈಕೆ ಮಾಡಿಲ್ಲ ಅಂದರು, ತಕ್ಕ ಮಟ್ಟಿಗೆ ತನ್ನ ಶಕ್ತಿಯಿಂದ ಅದಕ್ಕೇನು ಕೊಡಬೇಕು ಅಷ್ಟೇ ಕೊಡೋದು ಆ ಬಾಳೆ ಗಿಡ. ಬಾಳೆಹಣ್ಣು ಬಿಟ್ಟು ಇನ್ನೇನು ಕೊಡಲ್ಲ. ಇದನ್ನು ಮನಸ್ಸಿನಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಆತಂಕ ಪಡಬೇಡಿ. ಅಂದರೆ ಪ್ರತಿಯೊಬ್ಬರೂ ಕರ್ಮವನ್ನು ಅನುಭವಿಸಿ ಹೋಗಲೇಬೇಕು, ಎಲ್ಲರೂ ಅನುಭವಿಸಬೇಕು. ಗುರುಗಳೇ, ನನಗೇನೋ ಆಗ್ಬಿಟ್ಟಿದೆ, ದೇಹಕ್ಕಷ್ಟೇ ಮುಪ್ಪು, ದೇಹಕ್ಕಷ್ಟೇ ಕಾಯಿಲೆ, ದೇಹಕ್ಕಷ್ಟೇ ಅನಾರೋಗ್ಯ, ದೇಹಕ್ಕಷ್ಟೇ ಮೋಹ, ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಆತಂಕದ ಛಾಯೆಗೆ ಒಳಗಾಗ್ಬಿಡಿ. ಯಾಕೆಂದರೆ ಆರೋಗ್ಯ ಜ್ಯೋತಿಷ್ಯ ಹೇಳ್ತಿದ್ದಾನೆ, ಎಲ್ಲರೂ ಒಂದಲ್ಲ ಒಂದು ಕಾಲಘಟ್ಟದಲ್ಲಿ ಅನಾರೋಗ್ಯ ಪೀಡಿತರಾಗಲೇಬೇಕು. ಇಟ್ ಈಸ್ ಅ ರೂಲ್. ಬೆಳಕು ಬಂದ ಮೇಲೆ ಕತ್ತಲು ಬರಬೇಕು, ಕತ್ತಲು ಬಂದ ಮೇಲೆ ಬೆಳಕು ಬರಬೇಕು, ಇದು ನಿಯಮ. ಅದರಿಂದ ಮನಸ್ಸಿನಲ್ಲಿ ಆತಂಕ ಹಾಕೋಬಿಡಿ. ಗುರುಜಿ ಈಗ ಹೇಳಿಬಿಟ್ರಪ್ಪ, ನಮ್ಗೆ ಈ ಥರದ ಕಾಯಿಲೆ ಸಮಸ್ಯೆಗಳಾಗ್ಬಿಡುತ್ತಾ ಅನ್ನತಕ್ಕಂಥದ್ದು ಎಚ್ಚರಿಕೆ ಅಷ್ಟೇ. ಈ ಥರದ್ದು ಬರುತ್ತಪ್ಪ, ಈ ಥರದ್ದು ಒಂದೊಂದು ಸಣ್ಣ ಪುಟ್ಟ ಎಚ್ಚರಿಕೆ ತಗೊಳ್ಳೋಣ ಅಂತ. ಸ್ವಾತಿ ನಕ್ಷತ್ರಕ್ಕೆ ಯೂರಿನರಿ ಟ್ರಬಲ್ಸ್ ಸರ್ವಸಾಧಾರಣವಾಗಿ ಕಾಡ್ತಕ್ಕಂಥದ್ದಾಗುತ್ತೆ. ಹೆಣ್ಣು ಮಕ್ಕಳಿಗೆ, ಸ್ವಾತಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಅಂಡಾಶಯದಲ್ಲಿ
ಏನಾದರೂ ಒಂದು ನೀರು ತುಂಬಿಕೊಳ್ತಕ್ಕಂಥ ಒಂದು ಸಮಸ್ಯೆಗಳು ಸರ್ವಸಾಧಾರಣವಾಗಿ ಆಗ್ತಕ್ಕಂಥದ್ದು. ಪೊಲ್ಯೂರಿಯಾ, ಅಲ್ಸರೇಟೆಡ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತಕ್ಕಂಥದ್ದು. ಪಸ್ ಫಾರ್ಮೇಷನ್, ಒಂಥರ ಕೀವು ತುಂಬಿಕೊಳ್ಳತಕ್ಕಂಥ ಒಂದು ಸಮಸ್ಯೆಗಳಾಗ್ತಕ್ಕಂಥದ್ದು. ಕಣ್ಣು ಮಂಜಾಗ್ತಕ್ಕಂಥದ್ದು, ಮಂದದೃಷ್ಟಿ ಆಗ್ತಕ್ಕಂಥ ಒಂದು ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಸ್ಕಿನ್ ಟ್ರಬಲ್ಸ್. ಸ್ವಾತಿ ಅಂದ್ರೆ ರಾಹು ನಕ್ಷತ್ರ, ಸರ್ವಸಾಧಾರಣ. ರಾಹು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆರಿದ್ರಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ಶತಭಿಷ ನಕ್ಷತ್ರ, ಈ 3 ನಕ್ಷತ್ರಗಳಿಗೆ ಸರ್ವಸಾಧಾರಣವಾಗಿ ಕಾಡತಕ್ಕಂಥ ಬಾಧೆ ಅಂದರೆ ಸ್ಕಿನ್ ಅಲರ್ಜಿ. ಏನೋ ಒಂದು ಸಣ್ಣ ಇನ್ಫೆಕ್ಷನ್ ಆದರೂ ಸಾಕು, ಕಚ್ಚಿದ್ರೂ ಸಾಕು, ಹಾಗೆಯೇ ಒಂದು ದದ್ದೆ ಥರನೋ ಗಂಧೆ ಥರನೋ ಏನಾದರೂ ಒಂದು ಇನ್ಫೆಕ್ಷನ್ಸ್ ಇರ್ತದೆ. ನೀಡ್ ಟು ಬಿ ವೆರಿ ಕೇರ್ಫುಲ್. ಮಾಯಿಶ್ಚರೈಸರ್ ಇಲ್ದಿರ ಸ್ಕಿನ್ನ ಸ್ವಲ್ಪ ಆಗಾಗ ಎಣ್ಣೆ ಹಚ್ಚಿ ಸ್ನಾನ ಮಾಡೋದು, ಈ ರೀತಿ ಮಾಡ್ಕೊಳ್ಳೋದು ಅತಿ ಮುಖ್ಯ. ಆಮೇಲೆ ಗಂಟಲು ಸಮಸ್ಯೆಗಳು. ರಾಹು ಅಂದ್ರೇ ಗಾಳಿಯಲ್ಲಿ ವಿಷಗಾಳಿ, ವಿಷ ಸೇವನೆ ತುಂಬ ನೀಟು ಈ ರಾಹು ನಕ್ಷತ್ರದಲ್ಲಿ ಹುಟ್ಟಿದವರು. ಆದರೆ ನೀವೆಷ್ಟು ನೀಟಿದ್ರೂ ಕೂಡ ನಿಮಗೆ ಮೀರಿದ್ದು ಸುತ್ತಮುತ್ತಲ ಪ್ರಕೃತಿ ಪ್ರಚೋದನೆ ಮಾಡ್ತಾನೆ ಇರುತ್ತೆ. ಅಂಥ ಒಂದು ಸಮಸ್ಯೆ ಸ್ವಾತಿ ನಕ್ಷತ್ರಕ್ಕೆ ಆಗ್ತಕ್ಕಂಥದ್ದು. ಲೆಪ್ರೆಸಿ ಸಮಸ್ಯೆಗಳು, ಕುಷ್ಠರೋಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕೂಡ ಈ ಸ್ವಾತಿ ನಕ್ಷತ್ರಕ್ಕೆ ಕಾಣಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಪರಿಹಾರಗಳು ಹೇಳ್ತೇನೆ ನೋಡಿ. ಸ್ವಾತಿ ನಕ್ಷತ್ರಕ್ಕೆ ಅತಿ ಮುಖ್ಯವಾಗಿ ಪಚನ ಕ್ರಿಯೆ ತುಂಬ ಅದ್ಭುತವಾಗಿರುತ್ತೆ. ಎರಡನೇದು ತುಂಬ ಅಲಂಕಾರ, ಒಪ್ಪು ಓರಣದ ವ್ಯಕ್ತಿತ್ವ. ಸ್ವಾತಿ ನಕ್ಷತ್ರದ ಹೆಣ್ಣುಮಕ್ಕಳಾಗ್ಬಿಟ್ರೆ ಅಂತೂ ಸ್ವಲ್ಪ ಅಸಡ್ಡೆಯೇ ನಿಮ್ಮ ಮೇಲೆ, ನಮಗೇನೂ ಆಗೋದಿಲ್ಲ ಅನ್ನತಕ್ಕಂಥ ಒಂದು ಬಳುಕಿನ ಒಂದು ಪ್ರಪಂಚ, ನಿಮ್ಮ ಒಂದು ಸೊಂಟದ ಪ್ರಪಂಚ, ನಿತಂಬ ಅಂತ ಹೇಳ್ತೇವೆ. ಸ್ವಲ್ಪ ದಪ್ಪ ಆಗಿಬಿಡೋದು, ಓವರ್ ವೇಟ್, ಕುಳಿತೇ ಇರ್ತಕ್ಕಂಥ ಕೆಲಸಗಳು. ಯು ಹ್ಯಾವ್ ಟು ಪ್ರತಿ 2 ಗಂಟೆಗೊಮ್ಮೆ ಏನಾದರೂ ಒಂದು ಸಣ್ಣ ಪುಟ್ಟ ವಾಕ್ ಮಾಡ್ತಕ್ಕಂಥದ್ದು ಮಾಡಬೇಕು. ಎದ್ದು ಒಂದು 2 ನಿಮಿಷ ಸುಮ್ಮನೆ ಹಾಗೇ ಒಂದು ವಾಕ್, ಎಲ್ಲೋ ಕಂಪ್ಯೂಟರ್ ಕೆಲಸ, ಈ ಕಾಲ್ ಸೆಂಟ್ರಲ್ಲೋ ಸಾಫ್ಟ್ವೇರ್ ಇದರಲ್ಲೋ ಏನೋ ಬರವಣಿಗೆಗೆ ಸಂಬಂಧಪಟ್ಟಂಥದ್ದು ಒಂಚೂರು ಓಡಾಡಿ. ಕನ್ಫರ್ಮ್ ನಿಮಗೆ ಕಿಡ್ನಿನಲ್ಲಿ ನೀರು ತುಂಬ್ಕೊಂಡ್ಬಿಡೋದು, ಇಲ್ಲ ಪಾದಗಳಲ್ಲಿ ನೀರು ತುಂಬ್ಕೊಳ್ಳೋದು, ಗಂಟುಗಳಲ್ಲಿ ನೀರು ತುಂಬ್ಕೊಳ್ಳೋದು, ವೆರಿಕಾಸ್ ವೇನ್ಸ್ ಥರದ ಒಂದು ಸಮಸ್ಯೆಗಳೇನಾದರೂ ಆಗ್ಬಿಡೋದು, ಡಯಾಬಿಟಿಸ್ ಸರ್ವಸಾಧಾರಣವಾಗಿ ಕಾಣಿಸ್ತಕ್ಕಂಥದ್ದು. ರಾಹು ಪ್ರಭಾವ ಅಲ್ವಾ, ವಿಪರೀತ ಒತ್ತಡ, ವಿಪರೀತ ಆಶಾಭಾವ. ಸೊ ಅದಕ್ಕೋಸ್ಕರ ಒಂದು ಪುಟ್ಟ ವಾಕಿಂಗ್ ಅನ್ನೋದು ನೀವು ಮಸ್ಟ್ ಮಾಡಲೇಬೇಕು ಈ ರಾಹು ಪ್ರಭಾವದ ವ್ಯಕ್ತಿಗಳು. ಇನ್ನಷ್ಟು ಆ ಒಂದು ಪರಿಹಾರಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ಮೇಡಮ್ ಗಿರೀಶ್ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಗಿರೀಶ್ ಅವರೇ? ರಾಜಾಜಿನಗರ, ಬೆಂಗಳೂರಿಂದ. ಹೌದಾ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? 9ನೇ ತಾರೀಕು 2ನೇ ತಿಂಗಳು 1986. ಸಮಯ? ಭಾನುವಾರ 12 ಗಂಟೆ ರಾತ್ರಿ, ತುಂಬಿದ ಅಮಾವಾಸ್ಯೆ. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಗಿರೀಶ್ ಅವರೇ. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 9 ಮೇಡಮ್. 9. ಗಿರೀಶ್ ಅವರೇ, ಗುರುಜಿ ಇದ್ದಾರೆ, ಮಾತಾಡಿ. ಓಕೆ ಮೇಡಮ್. ನಮಸ್ತೆ ಶಂಕರ. ನಮಸ್ತೆ ಸರ್. ನಮಸ್ತೆ. ಕೇತು ಪ್ರಭಾವದ ಜಾತಕ. ಯಾಕೋ ಇನ್ನೂ 26-27 ವಯಸ್ಸು. ಯಾಕೋ ಉದ್ಯೋಗ, ವಿದ್ಯೆ, ಕುಟುಂಬ, ಮನಸ್ಸು, ನೆಮ್ಮದಿ, ಪ್ರೀತಿ, ಯಾಕೋ ಎಲ್ಲ ಒಂಥರ ಜಾಮ್ ಪ್ಯಾಕ್ಡ್ ಆದ ಹಾಗೆ ಮನಸ್ಸಿಗೆ ಒಂದು ಪ್ರಭಾವ. ಯಾರೂ ಇಲ್ಲ, ಏನೂ ಇಲ್ಲ, ಏನೂ ಆಗ್ತಿಲ್ಲ, ನಾಟ್ ಏಬಲ್ ಟು ಅಚೀವ್. ಏನು ಮಾಡ್ತೀನೋ, ಮುಂದಕ್ಕೆ ಸಾಧಿಸ್ತೀನ, ರೀಚ್ ಆಗ್ತೀನ, ಏನೋ ಒಂಥರ ಆತಂಕದ ಛಾಯೆ. ಹೌದು ಅಲ್ವೋ? ಹೌದು ಸರ್. ಕುಜ ಶನಿ ಸಂಧಿ ಸೇರಿದಾಗ ಆ ಕುಟುಂಬದಲ್ಲಿ, ಅದರಲ್ಲೂ ವಾಕ್ಸ್ಥಾನ, ಧನಸ್ಥಾನ ಅನ್ನತಕ್ಕಂಥದ್ದು ಬಂದಾಗ ಅಲ್ಲೇನೋ ಎಡವಟ್ಟು, ಸಣ್ಣ ಪುಟ್ಟ ಆಪರೇಷನು, ಸಣ್ಣ ಪುಟ್ಟ ಆಕ್ಸಿಡೆಂಟು, ಕಲಹವೋ, ಕದನವೋ, ವ್ಯಾಜ್ಯವೋ, ಕಿರಿಕಿರಿಯೋ, ಮನಸ್ತಾಪವೋ, ಕುಟುಂಬದಲ್ಲೋ, ಸ್ನೇಹಿತರೋ, ಆತ್ಮೀಯರೋ ಏನಾದರೂ ಒಂದು ಸುಂಟರ ಗಾಳಿಯನ್ನೇ ಬೀಸಿಸಿರುತ್ತೆ. ಹೌದು ಅಲ್ವೋ? ಹೌದು ಸರ್. ಅದರಲ್ಲೂ ಕುಂಭರಾಶಿಯ ಪ್ರಭಾವದ ಆ ಒಂದು ಜಾತಕ ಧನಿಷ್ಠ ನಕ್ಷತ್ರ ಪ್ರಭಾವದಲ್ಲಿ ಇರತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಆದರೆ ಆ ಕೇತು ನಿಮ್ಮನ್ನು ಕಟ್ಟಾಗ್ತಿದೆ. ವೈರಾಗ್ಯ. ಮನೇಲಿ ಮೊದಲು ತುಂಬ ವಿಗ್ರಹಗಳು, ಇಲ್ಲ ಹಳೆ ಫೋಟೋಗಳು, ಹಳೆ ಪಾತ್ರೆಗಳೇನೇನೋ ಸ್ಟೋರೇಜು, ಈ ಥರದ್ದು ಒಂದಿದೆ ಅನ್ನತಕ್ಕಂಥದ್ದು ತೋರಿಸ್ತಿದೆ. ಹೌದೋ ಅಲ್ವೋ? ಹೌದು.
ಅದನ್ನು ತುಂಬ ನೋಡಿ, ತುಂಬ ಐತೆ ನಾನು ತುಂಬಿಸ್ಕೊಂಡಿದ್ದು ಇದು ಬಿದ್ದೋಗುತ್ತೆ, ಇದು ಬಿದ್ದೋಗುತ್ತೆ, ಇದು ಬಿದ್ದೋಗುತ್ತೆ ಅನ್ನೋ ಥರ ಕೈ ಆಡಿಸ್ಲಿಕ್ಕಾಗೋಲ್ಲ. ತುಂಬ ತುಂಬಿಸ್ಕೋಬಾರ್ದು ಅಂತ ಹೇಳ್ತೇವೆ. ಸೊ ಮೊದಲು ತುಂಬ ಇರ್ತಕ್ಕಂಥ ವಿಗ್ರಹಗಳು, ಫೋಟೋಗಳು ತಗೊಂಡು ಹೋಗಿ ಯಾವುದಾದ್ರೂ ಹೊಳೆಯಲ್ಲೋ ಕೆರೆಯಲ್ಲೋ ಬಾವಿಲೋ ಹಾಕಿ, ತುಂಬ ಹಳೆ ಪಾತ್ರೆಗಳಿದ್ರೆ ಕರಗಿಸಿ ಯಾವುದಾದ್ರೂ ದೊಡ್ಡ ಪಾತ್ರೆ ಮಾಡಿ ಮನೆಯಲ್ಲಿ ಯೂಸ್ ಮಾಡೋ ಥರ ಮಾಡಲಿಕ್ಕೆ ಹೇಳಿ, ಇಲ್ಲ ಯಾರಿಗಾದ್ರೂ ಕೊಟ್ಟು ಬಿಡಲಿಕ್ಕೆ ಹೇಳಿ. ಆ ಒಂದು ಕೇತು ಪ್ರಭಾವಕ್ಕೆ ಏನೋ ಒಂದು ರೀತಿ ಮಾಂತ್ರಿಕ ಪ್ರಭಾವ ಮನೆಯಲ್ಲಾಯಿತು ಅಂದರೆ ಪ್ರತಿ 3 ವರ್ಷ ಇಲ್ಲ 7 ವರ್ಷಕ್ಕೊಮ್ಮೆ ಸುದರ್ಶನ ಹೋಮವನ್ನು ಮಾಡಿಸ್ತಕ್ಕಂಥದ್ದು, ಮನೆಯಲ್ಲಿ ಚಂಡೀ ಪಾರಾಯಣವನ್ನು ಮಾಡಿಸ್ಲಿಕ್ಕೆ ಹೇಳಿ. ಆದಷ್ಟು ಎಲ್ಲಿಯಾದರೂ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಒಂದು ಹೋಮ ಹವನಾದಿಗಳಿರುತ್ತೆ. ಇವತ್ತು ನೋಡಿ, ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ 50 ಫೀಟ್ ರೋಡ್, ಹನುಮಂತ ನಗರ, ತುಂಬ ವಿಶೇಷವಾದಂಥ ಹೋಮಗಳಿದ್ದಾವೆ. ಆಯಿತು ಅಂದರೆ ಪಾಲ್ಗೊಳ್ಳಿ. ಸಂಜೆ ಶಿವದೀಪೋತ್ಸವ, ಕಾರ್ತೀಕ ದೀಪೋತ್ಸವ, ನಾನು ಬರ್ತಿದ್ದೇನೆ ಸುಮಾರು ಒಂದು 5-5:30ಗೆ. ವಿಶೇಷವಾಗಿ ಎಲ್ಲರೂ ಬಂದು ಲಕ್ಷಾಂತರ ಜನ ಬಂದಿರ್ತಾರೆ. ನೀವು ಪ್ರಯತ್ನ ಮಾಡಿ. ಆಯಿತು ಅಂದರೆ ಒಂದು ಪುಟ್ಟ ಮಣ್ಣಿನ ದೀಪ ಆದರೂ ಸರಿ, ಇಲ್ಲ ಅಚ್ಚು ಬೆಲ್ಲದ ದೀಪವಾದರೂ ಸರಿ, ಹಚ್ಚಿ ಬರಲಿಕ್ಕೆ ಪ್ರಯತ್ನ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ಹೋಗಿ ಬನ್ನಿ. ಗಿರೀಶ್ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ಹೇಳ್ತಿದ್ರಿ ಸ್ವಾತಿ ನಕ್ಷತ್ರದವ್ರಿಗೆ ಏನೆಲ್ಲ ಸಮಸ್ಯೆಗಳು ಬರಬಹುದು ಅಂತ, ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದ್ರಿ, ಈ ರಾಹು ಪ್ರಭಾವದ ನಕ್ಷತ್ರದವರು ಎಲ್ಲರೂ ಸ್ವಲ್ಪ ದೇಹವನ್ನ ದಂಡಿಸಲೇಬೇಕು ಅಂತ. ಮುಂದೆ ಗುರುಜಿ? ಹೌದು, ರಾಹು ಅಂದ್ರೇನೆ ಆಕರ್ಷಣ. ಈ ಸ್ವಾತಿ ನಕ್ಷತ್ರದವ್ರನ್ನ ನೋಡಿಬೇಕಾದ್ರೆ ಈ ರವಿ, ರಾಜೇಶ್ವರಿ, ರಂಗನಾಥ್, ರಾಜಣ್ಣ, ರಮ್ಯಾ, ರಾಧಿಕಾ, ರಿಷಿಕಾ ನೋಡಿ, ಸಮ ಕಿಕ್ಕೆ ಅವರು. ಅಯ್ಯೋಯ್ಯೋ ರಾಮ ರಾಮ, ನನಗೆ ಗೊತ್ತಿರೋ ಒಂದು ನಟಿ ಇದೆ, ಪೂರ್ತಿ ಕುಡಿತಕ್ಕಂಥ ಚಟದೆ ಹೆಣ್ಮಗು. ಹೇಳ್ಬಾರ್ದಷ್ಟೇ. ಅಂದರೆ ಆ ರಾಹು ಪ್ರಭಾವ ಬೇಗ ಪ್ರಲೋಭನೆಗೆ ಒಳಗಾಗ್ತಕ್ಕಂಥದ್ದು. ದೇಹವನ್ನಾಗಲಿ ಮನಸ್ಸನ್ನಾಗಲಿ ಆ ಒಂದು ನಿಯಮಕ್ಕೆ ಇಟ್ಕೊಳ್ಳೋದಿಲ್ಲ, ಅವು ಬಿಡೋಲ್ಲ. ಒಂದ ಊದಿದ್ರೆ ಬದನೆಕಾಯಿ ದಗ 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 ಅಂತ ಬೂದು ಗುಂಬಳಕಾಯಿ ಆಗ್ಬಿಡ್ತಾರೆ. ಇಲ್ಲ ಅಂದರೆ ಒಳ್ಳೆ ಒಣಕಲ್ ಕಡ್ಡಿ ಇದ್ದಂಗೆ ಇರ್ತಾರೆ. 0 ಫಿಗರ್ ಮೇಂಟೆನೆನ್ಸು ಅಂತಕ್ಕಂಥದ್ದು. ಸೊ ಅದರಿಂದ ರಾಹು ಪ್ರಭಾವ ಅವ್ರಿಗೆ ಮಾಡಬೇಡ ಅಂದಿದ್ದು ಮಾಡಿಸುತ್ತೆ, ತಿನ್ನಬೇಡ ಅಂದಿದ್ದು ತಿನ್ನಿಸುತ್ತೆ. ವಿಪರೀತ ಉಪ್ಪು ಹುಳಿ ಖಾರ ತಿನ್ನೋದು ಜಾಸ್ತಿ. ವಿಪರೀತ ಕಾಮಾಂಧರು, ವಿಪರೀತ ಮದೋನ್ಮತ್ತರು, ವಿಪರೀತ ಆಸೆ ಬುರುಕರು, ವಿಪರೀತ ವೈರಾಗಿಗಳು, ವಿಪರೀತ ಕಾರ್ಯದಕ್ಷತೆ ಇರತಕ್ಕಂಥವರು, ವಿಪರೀತ ಪ್ರವಾಸ ಮಾಡತಕ್ಕಂಥ ವ್ಯಕ್ತಿಗಳು, ವಿಪರೀತವಾಗಿರ್ತಕ್ಕಂಥ ಸಿಟ್ಟಿನ ವ್ಯಕ್ತಿಗಳು, ವಿಪರೀತ ದಾನಿಗಳು, ವಿಪರೀತ ಧರ್ಮಪ್ರಭುಗಳು ಇದ್ರೆ ಎಲ್ಲ ಜಾಸ್ತಿ ಅವ್ರಿಗೆ. ಇಲ್ಲಾಂದ್ರೆ ಯಾವುದೂ ಇಲ್ಲ ಅಂತಕ್ಕಂಥದ್ದು. ಆ ರಾಹು ಪ್ರಭಾವ ಒಂಥರ ನಮಗೆ ನೋಡಿ, ಟ್ರೈನ್ ಹತ್ರ ನೀವು ನಿಂತ್ಕೊಳ್ಳಿ, ಬಂದು ನಿಂತಿದೆ ಅಲ್ವಾ, ನಿಂತ್ಕೊಳ್ಳಿ, ಏನು ಅನ್ಸಲ್ಲ ನಿಮಗೆ. ಟ್ರೈನ್ ಹೋಗ್ತಿರ್ಬೇಕಾದ್ರೆ ನೋಡಿ, ಒಂಚೂರು ಎಲ್ಲೋ ಒಂದು 10% ಒಂಚೂರು ಪಾ ಏನು ಹೋಗ್ತಿದೆ ಅಂತ ಅನ್ಕೋತೀವಿ. ಅದೇ ಟ್ರೈನ್ ಬರಬೇಕಾದ್ರೆ ನಿಂತ್ಕೊಂಡು ನೋಡಿ, ಅದು ರಾಹು ಅಂದರೆ. ಆ ಫೋರ್ಸ್ಗೆ ಗಡಕ್ 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 ಅಂತ ಹಾಗೇ ನಾವು ಆತಂಕಕ್ಕೊಳಗಾಗ್ತೀವಿ. ಬಂದ್ಬಿಟ್ರೆ, ಮೇಲೆ ಬಂದ್ಬಿಟ್ರೆ, ಟರ್ನ್ ಆಗಿಬಿಟ್ರೆ ಅಂತಕ್ಕಂಥದ್ದು. ಒಂದು ಹೆಜ್ಜೆ ಹಿಂದಕ್ಕೆ ಇಡ್ತೇವೆ, ಒಂಚೂರಾದರೂ ಕದರ್ತೀವಿ. ಒಂದು ಅರ್ಧ ಕಿಲೋಮೀಟ್ರ್ ದೂರದಿಂದ ಬರ್ತಿರ್ಬೇಕಾದ್ರೆ ರಾಹು ಅಂದರೆ ಹಾಗೆ. ಅವರಿದ್ದ ಕಡೆ ಆ ಫೋರ್ಸ್ ಇರುತ್ತೆ. ಅಲ್ಲಿ ಒಂಚೂರು ಗಲಾಟೆ ಆಗ್ತಿದೆ ಅಂದರೆ, ತುಂಬ ದೊಡ್ಡ ದೊಂಬಿ ಆಯಿತು, ತುಂಬ ದೊಡ್ಡ ಗಲಾಟೆ ಆಯಿತು, ಗೋಲಿಬಾರೆಲ್ಲ ಆಯಿತು ಅಂದರೆ ಖಂಡಿತ ಅಲ್ಲೆಲ್ಲೋ ಒಬ್ಬ ರಾಹು ವ್ಯಕ್ತಿ ಫಿಟ್ಟಿಂಗ್ ದೊಡ್ಡದು ಮಾಡಿಟ್ಟಿರ್ತಾನೆ. ಅವನ ಜೊತೆ ಬರೀ ರಾಹು ಪ್ರಭಾವ ಇದ್ರೆ ಅಲ್ಲ, ಅಲ್ಲಿ ಕುಜರಾಹು ಸಂಧಿ, ಕುಜಾಶನಿ ಸಂಧಿಗಳು ರಾಹು ನಕ್ಷತ್ರದ ಮೇಲೆ ಪ್ರಭಾವ ಬಿದ್ದಿದ್ರೆ ಇನ್ನಷ್ಟು ಬೆಂಕಿ ಹಚ್ಚಿಬಿಟ್ಟಿರ್ತಾರೆ. ಮಾಸ್ ಕಿಲ್ಲಿಂಗ್ ಶೂರ್. ಈ ಹಡಗು ಮುಳುಗೋದು, ದೋಣಿ ಮುಳುಗೋದು, ಟ್ರೈನ್ ಅಪಘಾತ, ದೊಡ್ಡ ದೊಡ್ಡ ಬಸ್ ಅಪಘಾತ, 2 ವೀಲರ್ ಅಪಘಾತ ಅಲ್ಲ, ದೊಡ್ಡ ಅಪಘಾತಗಳು. ದೊಡ್ಡ ಜನ ಕೈ ಮುರಿ, ಕಾಲು ಮುರಿ ಬಿದ್ದರು, ಬಿಲ್ಡಿಂಗ್ ಕುಸಿದೋಯ್ತು, ಈ ಥರದ್ದೆಲ್ಲ ಹೇಳ್ತೀವಲ್ಲ, ಅಲ್ಲಿ ರಾಹು ಪ್ರಭಾವಗಳು ಕುಜರಾಹು ಸಂಧಿಗಳಾಗಿ ಶನಿ ರಾಹು ಸಂಧಿಗಳಾದಾಗ ಈ ಮಾಸ್ ಆದಂಥ ಒಂದು ಭಾವ. ಅಷ್ಟು ಒಂದು ಮಾಸ್ ಎಳೆಯೋ ಶಕ್ತಿ ಈ ರಾ ಅನ್ನೋ ಅಕ್ಷರದಲ್ಲಿ ಅವ್ರಿಗಿರುತ್ತೆ. ಈ ಸ್ವಾತಿ ನಕ್ಷತ್ರ ಅತಿ ಮುಖ್ಯವಾಗಿ. ಸೊ ಆದಷ್ಟು ಆ ಊಟ ಪ್ರಕೃತಿಯಲ್ಲಿ ಸ್ವಲ್ಪ ನಿಯಮ ಇಟ್ಕೊಳ್ತಕ್ಕಂಥದ್ದು. ಅತಿ ಮುಖ್ಯವಾಗಿ ಮಧು ಮಾಂಸಾಹಾರಗಳ ಅಭ್ಯಾಸ ಇದ್ದರೆ ತುಂಬ ನಿಯಂತ್ರಣ ಇರ್ತಕ್ಕಂಥದ್ದು ಮಾಡಬೇಕು.
ತುಂಬ ಕೆಲಸ ಅಂತ ಮಾಡಬೇಡಿ, ತುಂಬ ಪ್ರೀತಿ ಅಂತ ಮಾಡಬೇಡಿ, ತುಂಬ ಕಾಮ ಅಂತ ಮಾಡಬೇಡಿ. ದೇವರು ಸ್ವಾತಿ ನಕ್ಷತ್ರಕ್ಕೆ ಒಂದು ಕೊಟ್ಟಿರ್ತಾನೆ. ಅತಿಯಾದ ಪ್ರೀತಿ, ಅತಿಯಾದ ಕಾಮ, ಅತಿಯಾದ ಒಂದು ದೇಹದಾಢ್ಯತೆ, ದೇ ವಿಲ್ ಬಿ ಅಟ್ರಾಕ್ಟೆಡ್ ವೆರಿ ಫಾಸ್ಟ್. ಸೊ ತುಂಬ ಆಕರ್ಷಣೀಯವಾಗಿರ್ತಕ್ಕಂಥ ವಸ್ತ್ರಗಳನ್ನು ಧರಿಸೋದು ಹೆಚ್ಚಾಗಿ ಮಾಡಬೇಡಿ, ವಿಪರೀತ ತಿನ್ಲಿಕ್ಕೆ ಹೋಗಬೇಡಿ, ವಿಪರೀತ ನಿದ್ದೆ ಮಾಡ್ಲಿಕ್ಕೆ ಹೋಗಬೇಡಿ, ವಿಪರೀತ ರೆಸ್ಟ್ ತಗೊಳಕ್ಕೆ ಹೋಗಬೇಡಿ. ಇನ್ನಷ್ಟು ಪರಿಹಾರ ಮುಂದಿನ ಭಾಗದಲ್ಲಿ ತಿಳ್ಕೊಂಬಿಡಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಯಾರೀಗ ಕರೆ ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು ಸರ್? ಮೇಡಮ್ ರಾಘವೇಂದ್ರ ಅಂತ ಮೇಡಮ್, ನಾನು ಹ್ಯಾಂಡಿಕ್ಯಾಪ್ಟ್. ಓ ಹೌದಾ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ಯಲಹಂಕ ಉಪನಗರ ಮೇಡಮ್. ಹೌದಾ, ಯಾರ ಬಗ್ಗೆ ಕೇಳಬೇಕಿತ್ತು ರಾಘವೇಂದ್ರ ಅವರೇ? ಮೇಡಮ್ ನನ್ನ ಬಗ್ಗೆನೇ ಮೇಡಮ್. ನೀವು ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? ಮೇಡಮ್ 26/9/1978. ಸಮಯ? ಸಮಯ ಬೆಳಗ್ಗೆ 8:40. 1ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿ ರಾಘವೇಂದ್ರ ಅವರೇ. 5 ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿಪ. ನಮಸ್ತೆ ಶಂಕರ. ನಮಸ್ತೆ ಸರ್. ನಮಸ್ತೆ ಗುರುಜಿ ಸರ್. ನಮಸ್ತೆ. ನಮಸ್ತೆ ಸರ್, ನಾನು ಹ್ಯಾಂಡಿಕ್ಯಾಪ್ಟ್ ಸರ್. ನನ್ನ ಹೆಸರು ರಾಘವೇಂದ್ರ ಅಂತ ಹೇಳ್ಬಿಟ್ಟು. ಸರಿ ಸರ್, ನಾವು ಏನ್ ಕೆಲಸ ಮಾಡಿದ್ರು ಏನು ಕೆಲಸ ಕೊಡ್ತಾ ಇಲ್ಲ. ಸರಿ. ನಿಮ್ ಪ್ರೋಗ್ರಾಮ್ ದಿವಸ ನೋಡ್ತೀವಿ ಸರ್. ನನಗೆ ಈ ಕೆಲಸ ನಿಮ್ ಪ್ರೋಗ್ರಾಮ್ ನೋಡ್ಬಿಟ್ಟು ನಮ್ ಹೊರಗಡೆ ಹೋದ್ರೆ ಎಲ್ಲ ಕೆಲಸ ಸಕ್ಸಸ್ ಆಗ್ತಾ ಇದೆ ಸರ್. ಇದು ಆಗ್ಲಿ, ತಮ್ಮ ಒಂದು ನಂಬಿಕೆ. ಹಾ ಸರ್. ನಂಬಿಕೆ ಅಷ್ಟು ಪ್ರತಿಯೊಂದು. ಇಲ್ಲ ಸರ್, ನೀವು ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀರಾ. ಅದು ಮನೆ ಮಧ್ಯೆ ಎಲ್ಲ ಹೇಳ್ಕೊಡ್ತಾ ಇದ್ದೀರಾ ಶಂಕರ. ಅದೆಲ್ಲ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಹಾಗ್ರಿ ಸರ್. ಜನ್ಮದ ನಿಮಗೆ ಅಂಗವೈಕಲ್ಯ ಬಂದಿಲ್ಲ, ಹುಟ್ಟಿದ ಮೇಲೆ ಆಗಿದ್ದು ಅನ್ನೋದು ತೋರಿಸ್ತಿದೆ, ಹೌದೋ? ಸರ್, ಅವ್ನ ಅಂಗಡಿ ಇಟ್ಕೋಬೇಕಂತ ಇದ್ದೀನಿ. ಹೊರಗಡೆ ಹೋದ್ರೆ ಯಾವ ಕೆಲಸನೂ ಇದಾಗ್ತಾ ಇಲ್ಲ ಸರ್. ಮುಂದಿನ ಒಂದು ವರ್ಷ ಪ್ರಯತ್ನ ಮಾಡಿ. ಈ ವರ್ಷ ಸ್ವಲ್ಪ, ಈ ಒಂದು ಫೆಬ್ರವರಿ ಕಳೆದ ನಂತರ ಚಂದ್ರ ಗುರು ಪರಿಪೂರ್ಣವಾಗಿ ಸೇರಿರ್ತಕ್ಕಂಥ ಜಾತಕ. ಗುರು ಬೇರೆ ವಿಶೇಷವಾಗಿ ಪುಷ್ಯ ನಕ್ಷತ್ರದಲ್ಲಿದ್ದು ಚಂದ್ರ ಪುನರ್ವಸು ನಕ್ಷತ್ರದಲ್ಲಿದ್ದಾನೆ. ಇಬ್ಬರ ಸಂಗಮವಾಗಿರೋದ್ರಿಂದ ಈ ಎಣ್ಣೆ, ಆಯಿಲು, ಪುಸ್ತಕದ ಅಂಗಡಿ, ಜೆರಾಕ್ಸ್ ಅಂಗಡಿ, ಸಿಮೆಂಟು, ಸ್ಟೀಲು, ಟ್ರಾನ್ಸ್ಪೋರ್ಟೇಷನ್ನು, ಇವುಗಳಿಗೆ ಸಂಬಂಧಪಟ್ಟಂಥದ್ದು, ಪಬ್ಲಿಕೇಶನ್ನು, ಪ್ರಿಂಟಿಂಗು, DTP ಇವುಗಳಿಗೆ ಸಂಬಂಧಪಟ್ಟಂಥದ್ದು, ಸ್ಕ್ರೀನ್ ಪ್ರಿಂಟಿಂಗ್ ಸಂಬಂಧಪಟ್ಟಂಥದ್ದು, ಟ್ರಾನ್ಸ್ಪೋರ್ಟು, ಟೂರ್ಸು, ಬುಕ್ಕಿಂಗ್ಸು, ವೆಹಿಕಲ್ ಬುಕ್ಕಿಂಗ್ ಮಾಡೋದು, ಈ ಟೂರ್ಸ್ ಬುಕ್ ಮಾಡೋದು, ಹೋಟೆಲ್ ಬುಕ್ ಮಾಡೋದು, ಆ ರೀತಿ ಒಂದು ಪುಟ್ಟದಾಗ ಆರಂಭ ಮಾಡಿ. ಖಂಡಿತ ಆಗುತ್ತೆ, ತುಂಬ ಚೆನ್ನಾಗಿರ್ತೀಯ. ಜಾತಕ ತುಂಬ ಚೆನ್ನಾಗಿರಬಾರ್ದು ಅಂತ, ನಿಮ್ಮ ಜಾತಕ ಅಷ್ಟು ಚೆನ್ನಾಗಿದೆ. ಬುಧ ಉಚ್ಚ, ಗುರು ಉಚ್ಚ, ಶುಕ್ರ ಸ್ವಸ್ಥಾನ, ಶನಿ 11ನೇ ಮನೆ, ಲಾಭದ ಮನೆ, ಚಂದ್ರ ಸ್ವಸ್ಥಾನ, ಇಷ್ಟು ಚೆನ್ನಾಗಿದ್ದಾಗ ಕೆಡಿಸುತ್ತೆ. ಏನೋ ಒಂದು ಅನಾಹುತ ಮಾಡಿಸ್ತಕ್ಕಂಥದ್ದು ಅಷ್ಟೇ. ಅದಾಗಿದ್ದಾಗಿದೆ, ಯಾಕೆ ಆತಂಕ ಪಡ್ತೀರ? ಅದರಲ್ಲೂ ನಿಮಗೆ ಬುಧದಶ ನಡೀತಿರ್ತಕ್ಕಂಥದ್ದು. ಬುಧದಶ ಗುರುಭುಕ್ತಿ ಆರಂಭವಾದಾಗ ಸೆಪ್ಟೆಂಬರ್ 2013 ಯು ವಿಲ್ ಸಿ ಎ ಫ್ಯಾಂಟಾಸ್ಟಿಕ್ ಚೇಂಜಸ್ ಇನ್ ಯುವರ್ ಲೈಫ್ ಆ್ಯಂಡ್ ಕರಿಯರ್. ಏನೂ ಆತಂಕಕ್ಕೆ ಒಳಗಾಗಬೇಡಿ, ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ರಾಘವೇಂದ್ರ ಅವರೇ, ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ ಈಗೇನು ತಿಳಿಸ್ತಾ ಇದ್ದೀರಾ? ರಾಹು ನಕ್ಷತ್ರಗಳ ಬಗ್ಗೆ, ಮುಖ್ಯವಾಗಿ ಸ್ವಾತಿ ನಕ್ಷತ್ರದವರು ಮಿತವಾದ ಭೋಜನವನ್ನು ತಿನ್ನಬೇಕು. ನೋಡಿ, ಯಾವಾಗಲೂ ಒಂದು ನಿಯಮ ಹೇಳುತ್ತೆ, ಅರ್ಧೊಟ್ಟೆ ತಿನ್ನಬೇಕು, ಕಾಲೊಟ್ಟೆ ನೀರು ಕುಡಿಬೇಕು, ಕಾಲು ಹೊಟ್ಟೆ ಖಾಲಿ ಇರಬೇಕು ಅಂತ. ನಾವೆಲ್ಲಿ ಪೂರ್ತಿ ಖಾಲಿ ಇಟ್ಟಿರ್ತೀವಿ, ತಿನ್ನೋ ಟೈಮಿಗೆ ತಿನ್ನೋದೇ ಇಲ್ಲ. ಅದಕ್ಕೆ ಡರು ಅಂತ ಬಾಯಲ್ಲೂ ಎಲ್ಲೆಲ್ಲೂ ಗ್ಯಾಸ್ ಎಲ್ಲ ಬಿಡ್ತಾ ಇರ್ತೀವಿ, ಇಲ್ಲ ದೇಹ ಊದ್ಕೋತಾ ಇರುತ್ತೆ ಗುಂಡಾಗಿ. ಹೌದೋ ಅಲ್ವೋ ನೋಡಿ, ಯೋಚನೆ ಮಾಡಿ. ಬಾಯಿ ನಾತ ಬರುತ್ತೆ, ದುರ್ಗಂಧ ವಾಸನ. ಸರಿಯಾದ ಸಮಯಕ್ಕೆ ತಿನ್ನದಿದ್ದರೆ ಆಗ್ತಕ್ಕಂಥ ಅತಿ ದೊಡ್ಡ ಸಮಸ್ಯೆ. ನೀರು ಹೆಚ್ಚಾಗಿ ಕುಡಿಬೇಕು ಅಂತೆಲ್ಲ ಹೇಳ್ತಿರ್ತೇವೆ. ಸ್ವಾತಿ ನಕ್ಷತ್ರದವ್ರು ಮಾಡಬೇಕಾಗಿರೋದು ಅತಿ ಮುಖ್ಯವಾಗಿ ಅರ್ಧ ಹೊಟ್ಟೆ ತಿನ್ನಿ. ಇನ್ನೂ ಒಂದು ತುತ್ತು ಕಡಿಮೆ ತಿಂದರೂ ಪರವಾಗಿಲ್ಲ, ಆದರೆ ದಿನಕ್ಕೊಂದು 3 ಸಲ ಕಂಪಲ್ಸರಿ, 3 ಇಲ್ಲ 4 ಬಾರಿ. ನಿಮಗೇನಾದರೂ ಸಿಗರೇಟ್ ಚಟ, ಕುಡಿಯೋ ಚಟ ಇದ್ರೆ ದಯವಿಟ್ಟು ಕಡಿಮೆ ಮಾಡಿಕೊಳ್ಳಿ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಏನಾದರೂ ಒಂದು ಗಂಡಸರ ಆರೋಗ್ಯ ಖಂಡಿತ. ಹೆಣ್ಮಕ್ಳು ಕುಡಿಯೋದು ಸರ್ವಸಾಧಾರಣ ಈಗಿನ ಕಾಲದಲ್ಲಿ, ಹಂಗಾಗ್ಬಿಟ್ಟಿದೆ. ಅದೇನೋ ಸೋಷಲ್ ಗೆಟ್ ಟುಗೆದರ್ ಇದೆಲ್ಲ ಏನೇನೋ ಹೆಸರುಗಳಲ್ಲಿ, ಡಂಬಾಚಾರಗಳಲ್ಲಿ ಬಂದ್ಬಿಟ್ಟಿದೆ. ಸಿಟಿಯ ಲೈಫು ಅದೇನೇನೋ ಕೆಡಿಸಾಕಿ ನಿಲ್ಲಿಸಿರ್ತಕ್ಕಂಥದ್ದು. ಅದರ ಬಗ್ಗೆ ಕಮೆಂಟ್ ಬೇಡ. ಗುರುಜಿ, ನಮ್ಮ ಇಷ್ಟ, ನಮ್ಮ ದುಡ್ಡು, ನಾವು ಕುಡಿತೀವಿ, ನಿಮ್ಗೇನು ಕಷ್ಟ ಅಂತಕ್ಕಂಥದ್ದು ಮಾತಾಡಿದವರು ಉಂಟು. ಕುಡಿರಪ್ಪ, ನಿಮ್ಗೆ ಅಭ್ಯಾಸ ಇತ್ತು ಅಂದರೆ ನಾನು ತಡೆಯೋದಿಲ್ಲ, ಆದರೆ ಸ್ವಲ್ಪ ಕಡಿಮೆ ಕುಡೀರಿ. ಯಾಕೆಂದರೆ ನೆನಪಲ್ಲಿ ಇಟ್ಕೊಳ್ಳಿ, ನೀವಿದ್ರೇ ನಿಮ್ಮ ಕುಟುಂಬ, ನಿಮ್ಮ ಸ್ನೇಹಿತರು, ನಿಮ್ಮ ಆತ್ಮೀಯರು ಎಲ್ಲವೂ.
ನೀವೇ ಇಲ್ಲ ಅಂದರೆ, ನಿಮ್ಮ ಆರೋಗ್ಯ ಹೋಯ್ತು ಅಂದರೆ ನೀವಿಲ್ಲ. ಮೂಲೆಯಲ್ಲಿ ಕುಳಿತುಕೊಂಡ್ರೆ ಯಾರೂ ಬಂದು ನೋಡೋದಿಲ್ಲ. ರಾಗಿ ಕಲ್ಲು ಸುತ್ತೋವರೆಗೆ ಊರೆಲ್ಲ ನೆಂಟರು ಅಂತ ನಮ್ಮ ಅವ್ವ ಹೇಳ್ತಿರ್ತಾಳೆ. ನಿಮ್ಮ ಮನೆನಾಗ ರಾಗಿ ಕಲ್ಲು ಸುತ್ತಾ ಇದೆ ಅಂದರೆ ಅಲ್ಲಿ ರಾಗಿ ಇದೆ, ಅಲ್ಲಿ ಚೆನ್ನಾಗಿದ್ದಾರೆ ಅಂತ ಊರವರೆಲ್ಲ ಬರ್ತಾರೆ ಅಂತ. ಯಕ್ಕ ಒಂದು ಸೇರು ರಾಗಿ ಕೊಡ್ತೀಯ ಅಂತ. ಇವತ್ತು ರಾಗಿ ಕೂಡ 30 ರೂಪಾಯಿ ಆಗಿಬಿಟ್ಟಿದೆ ಬಿಡಿ. ಯಕ್ಕ ಒಂದಷ್ಟು ಹಿಟ್ಟು ಕೊಡ್ತೀಯಾ ಅಂತ ಏನೋ ಯಾರೋ ಒಬ್ರು ಬರ್ತಾರೆ ಅಂತಕ್ಕಂಥದ್ದು. ಹಾಗೆ ನೀವು ಸರಿ ಇದ್ರೇನೆ, ನೀವು ಗಟ್ಟಿ ಇದ್ರೇನೆ. ಬರೀ ದುಡ್ಡು ಅಧಿಕಾರ ಅನ್ನತಕ್ಕಂಥ ಓಡಿನಲ್ಲಿ ಓಡಬೇಡಿ. ಸ್ವಾತಿ ನಕ್ಷತ್ರದವರು ಎಚ್ಚರಿಕೆ. ನಿಮ್ಗೆ ಯಾವಾಗಲೂ ಮೋಹದ ಮೇಲೆ ಆಸೆ, ಅದಕ್ಕೋಸ್ಕರ ವಿಪರೀತ ಒತ್ತಡ ತಗೊಂಡು ಕೆಲಸ ಮಾಡ್ಲಿಕ್ಕೆ ಹೋಗ್ತೀರಾ. ವಿಪರೀತ ಮಾಂಸಾಹಾರ ಭಕ್ಷರಾಗಿದ್ದರೆ ಆದಷ್ಟು ಅದನ್ನು ವಾರಕ್ಕೊಮ್ಮೆ ಆದರೂ 15 ದಿನಕ್ಕೊಮ್ಮೆ ಆದರೂ ತಿಂಗಳಿಗೊಮ್ಮೆ ಆದರೂ ಈ ಥರ ಮಾಡ್ಕೊಳ್ಳಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಕಡಿಮೆ ಮಾಡ್ತಾ ಬನ್ನಿ. ಊಟವನ್ನು ಮಾತ್ರ ಸರಿ ಸಮಯಕ್ಕೆ ತಿನ್ನಲೇಬೇಕು. ಊಟಕ್ಕೆ ತಿನ್ನಬೇಕಾದ್ರೆ ಪುಸ್ತಕ ಪೇಪರ್ ಈ ಸ್ವಾತಿ ನಕ್ಷತ್ರದವ್ರು ಪಕ್ಕದಲ್ಲಿ ಇಟ್ಕೋಬೇಡಿ. ಟಿ ವಿ ನೋಡ್ತಾ ಕೂತ್ಕೋಬೇಡಿ. ಟಿ ವಿ ಆಫ್ ಮಾಡಿ. ಯಾಕಂದರೆ ವಿಪರೀತ ತಿಂತಕ್ಕಂಥದ್ದು ಇಲ್ಲ, ಅದೇ ಟೈಮ್ಗೆ ಮೊಬೈಲ್ ಯಾವುದಾದ್ರೂ ಬರ್ತಕ್ಕಂಥದ್ದು, ಇಲ್ಲ ಪೇಪರ್ ನೋಡ್ಕೊಂಡು ಕೂತ್ಕೊಂಡು ತಿಂತಕ್ಕಂಥದ್ದು ಆಗುತ್ತೆ. ಇಲ್ಲ ಯಾವುದಾದ್ರೂ ಕೆಲಸದ ಫೈಲ್ ಇಟ್ಕೊಂಡಾದ್ರೂ ಕೂತ್ಕೊಬಿಟ್ಟಿರ್ತೀರ. ನೀವು ಕಷ್ಟಪಡೋದೇ ನಿಮ್ಮ ಹೊಟ್ಟೆಗೆ, ಆಮೇಲೆ ಮಿಕ್ಕಿದವ್ರ ಹೊಟ್ಟೆಗೆ. ನಿಮ್ಮ ಹೊಟ್ಟೆಗೆ ಉಪವಾಸ ಹಾಕ್ಬಿಟ್ಟು ಕಂಡವ್ರ ಹೊಟ್ಟೆಗೆ ಹಾಕ್ತಾ ಕೂತ್ಕೋತೀನಿ ಅಂದರೆ ನೀವೇ ಇರೋಲ್ಲ. ಮೊದಲು ನಿಮ್ಮ ಹೊಟ್ಟೆ ಸರಿಪಡಿಸ್ಕೊಳ್ಳಿ. ಇಲ್ಲ ಹೊಟ್ಟೆನಾಗ ಕೆಂಡ ಬೀಳುತ್ತೆ ಅಂದರೆ ಗ್ಯಾಸ್ಟ್ರಿಕ್, ಅಲ್ಸರ್ ಇವುಗಳನ್ನುವುದು ಸರ್ವಸಾಧಾರಣ. ಪ್ರತಿ ವರ್ಷ ಇಲ್ಲ 3 ವರ್ಷಕ್ಕೊಮ್ಮೆ ಕಂಪಲ್ಸರಿ ನಿಮ್ಮ ಲಿವರ್ ಚೆಕಪ್, ಕಿಡ್ನಿ ಚೆಕಪ್, ಯೂಟ್ರಸ್ ಚೆಕಪ್, ಹಾರ್ಟ್ ಚೆಕಪ್, ಲಂಗ್ಸ್ ಚೆಕಪ್, BP ಚೆಕಪ್, ಡಯಾಬಿಟಿಸ್ ಚೆಕಪ್ ಇದು ಕಂಪಲ್ಸರಿ ಮಾಡ್ಕೊಳ್ತಕ್ಕಂಥದ್ದು ಮಾಡಲೇಬೇಕು. ರಾಹು ನಕ್ಷತ್ರದವರಾಗಿರೋದ್ರಿಂದ ನಿಮ್ಮ ದೇಹ ಬೇಗ ಸೆಟ್ಕೊಳ್ಳುತ್ತೆ. ಸ್ಕಿನ್ ಇಶ್ಯೂಸ್ ಆಗೋದ್ರಿಂದ ಕಂಪಲ್ಸರಿ ಬೆವರು ಬರೋ ಹಾಗೆ ಎಕ್ಸಸೈಸ್ ಮಾಡಲೇಬೇಕು, ವಾಕ್ ಮಾಡಲೇಬೇಕು. ಅದರಲ್ಲೂ ಸೊಂಟದ ಸಮಸ್ಯೆಗಳು ಸರ್ವಸಾಧಾರಣವಾಗಿ ಕಾಡ್ತಕ್ಕಂಥದ್ದು ಆಗುತ್ತೆ. ಈ ಒಂದು ಸ್ವಾತಿ ನಕ್ಷತ್ರದವ್ರಿಗೆ ಅತಿಯಾದ ದೇಹ ಇಲ್ಲ ಪೀಚ್ ದೇಹ. ಅದಕ್ಕೋಸ್ಕರ ಹೇಳಿರ್ತಾನೆ, ಸೊಂಟಕ್ಕೆ ಹೆಣ್ಮಕ್ಳಾಗಲಿ ಗಂಡಸರಾಗಲಿ ಇಬ್ಬರು ಯಾವುದಾದ್ರೂ ಒಂದು ಪಟ್ಟಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನ್ನ ಸಜೆಷನ್. ಇಷ್ಟು ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಬನ್ನಿ, ಈಗ ಯಾರು ಕರೆ ಮಾಡಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಕೇಳೋಣ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದ್ಮಾ? ನಾವು ಪಾವನ ಅಂತ ಮೇಡಮ್. ಪಾವನ ಅವ್ರ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಗಳೂರಿನಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ತಂದೆ ಬಗ್ಗೆ ಕೇಳಬೇಕಿತ್ತು. ಅವ್ರ ಹೆಸರು? ಸುಧಾಕರ್ ಅಂತ. ಹುಟ್ಟಿದ ದಿನಾಂಕ ಗೊತ್ತಿದ್ಯಾ? 8/9/1970. ಸಮಯ? 9 ರಿಂದ 10 ಗಂಟೆ ಒಳಗಡೆ ಮೇಡಮ್. ಬೆಳಗಿನ ರಾತ್ರಿನಮ್ಮ? ಬೆಳಿಗ್ಗೆ. 1 ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿ ಪಾವನ ಅವರೇ. 7 ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ನಮಸ್ತೆ. ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ತುಂಬಾನೇ ಇಷ್ಟ ಆಯ್ತು ನನಗೆ. ನಿಮ್ಮ ನಿಮ್ ಪ್ರೋಗ್ರಾಮ್ ಕೂಡ ಡೈಲಿ ನೋಡ್ತೀವಿ ಗುರುಜಿ. ತುಂಬಾ ಖುಷಿ ಆಗುತ್ತೆ ನೋಡ್ಬೇಕಾದ್ರೆ. ಆಗಲಿ ತಾಯಿ. ತಂದೆ ಇದರಲ್ಲ, ದೇವರು, ನಿಜವಾದ ದೇವರು ಹೊರಗಡೆ ಇಲ್ಲ. ನಿಜವಾದ ದೇವರು ಮನೆಯಲ್ಲೇ ಇದ್ದಾರೆ, ನಿಮ್ಮ ತಂದೆಯೇ. ಹೌದು ಅಲ್ವೋ? ಹೌದು ಗುರುಜಿ. ಶನಿ ವಕ್ರ ಒಂದು ಕಾಲಘಟ್ಟಕ್ಕೆ ಒಪ್ಪತ್ತು ಊಟಕ್ಕೂ ಕಷ್ಟಪಟ್ಟು ಬಿಟ್ಟಿದ್ದಾನಮ್ಮ ನಿನ್ನ ತಂದೆ. ನಿಜ ಹೇಳಬೇಕು ಅಂದರೆ ಯಾರೂ ಇಲ್ಲ ಅವನ ಕಡೆಯವರೇ, ಅವನವರೇ, ಸುತ್ತಮುತ್ತಲಿನವರೇ ನೋವು ಕೊಟ್ಟಿರೋದು. ಉದ್ಯೋಗದಲ್ಲೂ, ಹಣಕಾಸಿನಲ್ಲೂ, ಆರೋಗ್ಯದಲ್ಲೂ ಸಮಸ್ಯೆಗಳಿರ್ತಕ್ಕಂಥ ಜಾತಕ. ಹೌದು ಅಲ್ವ? ಹೌದು ಗುರುಜಿ. ಸರಿ. ಕುಜರಾಹು ಸಂಧಿ ಇರ್ತಕ್ಕಂಥ ಜಾತಕ. ಆದಷ್ಟು ನೋಡಿ, ಇವತ್ತು ಮಂಗಳವಾರ, ಎಲ್ಲಿಯಾದರೂ ಸಪೋಟ ಸಿಗುತ್ತಾ ನೋಡಿ. ಇಲ್ಲ ಮಾವಿನಣ್ಣು ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಸೀಸನ್ ಅಲ್ವಾ, ಸಿಗೋದು ಕಷ್ಟ. ಯಾಕಂದರೆ ಇವತ್ತು ಶಿವದೀಪೋತ್ಸವ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಇಲ್ಲ ದುರ್ಗಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥದ್ದು, ಅದು ಮಾರಿಯಮ್ಮ, ಕರುಮಾರಿಯಮ್ಮ, ಚಾಮುಂಡೇಶ್ವರಿ, ನಿಮಿಷಾಂಬ, ಪ್ರಸನ್ನ ಮೀನಾಕ್ಷಿ, ಈ ಥರ ಯಾವುದೇ ದೇವಿ ಆದರೂ ಸರಿ, ಹೋಗ್ಬಿಟ್ಟು ಸಂಕಲ್ಪ ಮಾಡಿ ದೀಪ ಹಚ್ತಾ ಬನ್ನಿ. ಅದರಲ್ಲೂ ಇವತ್ತು ಹಚ್ಚಿ ತುಂಬ ಒಳ್ಳೆಯದಾಗುತ್ತೆ. ನೆನೆಸಿದ ಕೋರಿಕೆಗಳು ನಡೆಯುತ್ತೆ. ಇವರ ಜಾತಕದಲ್ಲಿ ಬೇರೆ ಗುರು ನೀಚ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸತ್ಯನಾರಾಯಣ ಪೂಜೆಯನ್ನು ಮಾಡಬಾರದು. ಫೋಟೋ ವಿಗ್ರಹ ಸಮೇತ ಇಟ್ಟು ಪೂಜೆ ಮಾಡಬಾರ್ದು. ಗುರುದೋಷವಾದರೆ ನೋಡಿ, ಮಾಡಬಾರ್ದು ಅಂತಲ್ಲ, ಎಲ್ಲರೂ ಮಾಡೋ ಹಾಗಿಲ್ಲ ಅಷ್ಟೇ.
ಆ ಗುರುದೋಷವಾದರೆ ಸಮಸ್ಯೆ ಆಗುವುದು ಅಂತ ಹೇಳ್ತವೆ. ಏನಾದರೂ ಹಣಕಾಸು ಸಮಸ್ಯೆ, ಏನಾದರೂ ಕುಟುಂಬ ಸಮಸ್ಯೆ, ಏನೋ ಆತಂಕದ ಛಾಯೆ, ಒಳ್ಳೆತನಕ್ಕಿಷ್ಟೆಯಾ ಅನ್ನತಕ್ಕಂಥದ್ದು ಅನಿಸುತ್ತೆ. ಆದಷ್ಟು ದೇವಸ್ಥಾನಗಳಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾರೆ. ನೀವು ಹೋಗಿ ಒಂದು 21 ಇಲ್ಲ 21 ಗುರುವಾರ ಮಾಡ್ತಿದ್ರೆ ಅದರಲ್ಲಿ ಕುಳಿತು ಬನ್ನಿ, ತುಂಬ ಒಳ್ಳೇದಾಗ್ತಕ್ಕಂಥದ್ದು. ಹೋಗಿ ಬನ್ನಿತಾರೆ. ಪಾವನ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗೇನು ತಿಳಿಸ್ತಾ ಇದ್ದೀರಾ ಗುರುಜಿ? ಖಂಡಿತ ನೋಡಿ, ನಾನು ಆಗಾಗ ನೈವೇದ್ಯಗಳ ಬಗ್ಗೆ ತುಂಬ ವಿಶೇಷವಾಗಿ ತಿಳಿಸ್ತಿರ್ತೇನೆ. ಇವತ್ತು ಮಂಗಳವಾರ ಶಿವದೀಪೋತ್ಸವ, ಕಾರ್ತೀಕ ದೀಪೋತ್ಸವ, ಅದರಿಂದ ಒಂದು ವಿಶೇಷವಾದಂಥ ನೈವೇದ್ಯದ ಬಗ್ಗೆ ಹೇಳ್ತೇನೆ. ಪೇಪರು ಪೆನ್ಸಿಲ್ ತಗೊಂಡು ಶಿವಯ್ಯ ಅಂತ ಬರ್ಕೊಳ್ಳಿ, ಫಾಲೋ ಮಾಡಿ. ಆದಷ್ಟು ಒಂದು ನೆನಪಲ್ಲಿ ಇಟ್ಕೊಳ್ಳಿ. ನಂಗೆ ತುಂಬ ಖುಷಿ ಕೊಡೋದೇನು ಗೊತ್ತಾ, ನಮಗೆ ತಿಳಿದದ್ದು 4 ಜನಕ್ಕೆ ಮಾಡಿದಾಗ ಆ ಮನಸ್ಸಿಗೆ ಬರುತ್ತಲ್ಲ ತೃಪ್ತಿ. ನೀವು ಇಟ್ಕೊಂಡು ನೋಡಿ, 1,000 ರೂಪಾಯಿ ಜೇಬಾಗಿ ಇಟ್ಕೊಂಡು ನೋಡಿ, ಅದ್ರ ಖುಷಿ ನೋಡಿ ಅಂತ. ಆ 1,000 ರೂಪಾಯಿಯನ್ನು ಬೇರೆಯವರಿಗೆ ಖರ್ಚು ಮಾಡಿ ನೋಡಿ, ಅದರ ಖುಷಿ ನೋಡಿ, ಅದರ ಆನಂದ ನೋಡಿ. ತುಂಬ ತೃಪ್ತಿ, ತುಂಬ ಸಂತೃಪ್ತಿಯನ್ನು ತಂದುಕೊಡ್ತಕ್ಕಂಥದ್ದು. 4 ಜನಕ್ಕೆ ಆ ಊಟ ಹಾಕುವಾಗ ಅವ್ರ ಕಣ್ಣಲ್ಲಿ ಬರ್ತಕ್ಕಂಥ ಒಂದು ಆತ್ಮತೃಪ್ತಿ ಇದೆಯಲ್ಲ, ಅದು ನೋಡ್ತಿದ್ರೆ ಭಗವಂತ ಈಗಲೇ ಕರ್ಕೊಬೇಡಪ್ಪ, ಸಾಕು, ಇಷ್ಟು ಖುಷಿ ನೋಡಿದ್ದೇನಲ್ಲ ಅನ್ನತಕ್ಕಂಥದ್ದು ಅನಿಸುತ್ತೆ. ಹೌದು, ನಿಮಗೆ ನಾನು ಏನು ಈ ವಿದ್ಯೆಯನ್ನು ತಿಳಿಸ್ಕೊಡ್ತಿದ್ದೇನೋ ಇದನ್ನು 4 ಜನಕ್ಕೆ ಉಪಯೋಗ ಆಗೋ ಹಾಗೆ ನೀವು ಮಾಡಿ. ಅದಕ್ಕೆ ನಾನು ಆಫೀಸಿಗೆ ಬರಬೇಡಿ ಅಂತಲೇ, ಫೀಸೆಲ್ಲ ಜಾಸ್ತಿನೇ, ಬರಲೇಬೇಡಿ ಅಂತಾನೆ, ಸುಮ್ಮನೆ ಬರ್ತೀರಾ ಅಂತ ಹೇಳಿಬಿಟ್ಟು. ಯಾಕೆಂದರೆ ಈ ವಿದ್ಯೆ ನಾನು ನಿಮಗೆ ವಾಹಿನಿ ಮುಖಾಂತರವೇ ತಿಳಿಸ್ಕೊಡ್ತಿದ್ದೇನೆ. ಅದನ್ನು ನೀವು 4 ಜನಕ್ಕೆ ಉಪಯೋಗ ಮಾಡಿ ನೋಡಿ, ತಿಳಿಸ್ಕೊಟ್ಟು ನೋಡಿ, ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಬದಲಾವಣೆ. ಇವತ್ತು ಒಂದು ವಿಶೇಷವಾದಂಥ ನೈವೇದ್ಯ, ಅದು ಮಾವಿನ ಹಣ್ಣು. ಇಂಥ ಒಂದು ಹಬ್ಬದ ಸಂದರ್ಭಗಳಲ್ಲಿ, ಹುಣ್ಣಿಮೆಗಳ ಸಂದರ್ಭದಲ್ಲಿ, ಇಂಥ ಒಂದು ವಿಶೇಷವಾದಂಥ ದಿನಗಳಲ್ಲಿ ಯಾರಾದರೂ ಮಾವಿನ ಹಣ್ಣನ್ನು ಭಗವಂತನಿಗೆ ನೈವೇದ್ಯವಾಗಿ, ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟಂಥ ದುಡ್ಡು ಬರಬೇಕು. ಯಾವುದೋ BD ಅಕ್ವೈರ್ ಆಗಿದೆ ಅಂತೆ, ಯಾವುದೋ ಒಂದು KHB ಅಕ್ವೈರ್ ಆಗಿದೆಯಂತೆ, ಸರ್ಕಾರ ರಸ್ತೆ ಅಗಲೀಕರಣ ಮಾಡಲಿಕ್ಕೆ ನಿಮ್ಮ ಜಮೀನಿನ ಮೇಲೆ ಒಂದು ಇದು ಮಾಡ್ಕೊಂಡಿದೆ ಅಂತೆ, ಯಾವುದೋ ಒಂದು ದುಡ್ಡು ಬರಬೇಕು ನಿಮ್ಮ ಜಮೀನಿಂದು ಸರ್ಕಾರದಿಂದ. ಇಷ್ಟು ಎಕರೆ ಜಮೀನು ಅಂತ ತಗೋಬಿಟ್ಟಿದೆ ಜಮೀನನ್ನು ಸರ್ಕಾರ, ನಮಗೆ ಎಷ್ಟು ದುಡ್ಡು ಬರಬೇಕು, ಯಾಕೋ ಸುತ್ತಾಡ್ತಿದ್ದೇವೆ ಬರ್ತಿಲ್ಲ ಅಂದಾಗ, ನಿಮ್ಮ ಒಂದು ಮನೆ ದೇವರಿಗೋ ಇಲ್ಲ ಸುಬ್ರಹ್ಮಣ್ಯನಿಗೆ ಮಂಗಳವಾರಗಳಂದು ನೈವೇದ್ಯವಾಗಿ ಮಾವಿನ ಹಣ್ಣನ್ನು ಕೊಡ್ತಾ ಬನ್ನಿ. ಸರ್ಕಾರದಿಂದ ಬರತಕ್ಕಂಥ ಯಾವುದೇ ಸ್ಥಿರಾಸ್ತಿಯ ಹಣ, ತಗಾದೆಯ ಹಣ, ನಿಮ್ಮ ಪೆನ್ಷನ್ದು ಯಾವುದೋ ಒಂದು ದುಡ್ಡು ಬರಬೇಕು, ನಿಮ್ಮ ಪ್ರಾವಿಷನ್ ಫಂಡ್ದು ಯಾವುದೋ ದುಡ್ಡು ಬರಬೇಕು, ನಿಮ್ಮ ರಿಟೈರ್ಮೆಂಟ್ದು ಯಾವುದೋ ಒಂದು ದುಡ್ಡು ಬರಬೇಕು, ನಿಮ್ಮ ಆಕ್ಸಿಡೆಂಟ್ದು ಇನ್ಶೂರೆನ್ಸ್ದು ಯಾವುದೋ ಒಂದು ದುಡ್ಡು ಬರಬೇಕು, ಸರ್ಕಾರದಿಂದನೇ ಯಾವುದೋ ಒಂದು ಇನ್ನೊಬ್ಬರ ಮೇಲೆ ಜುಲ್ಮಾನೆ ಹಾಕಿ ಆ ದುಡ್ಡು ಡೆಪಾಸಿಟ್ ಇದೆ ಅಲ್ಲಿಂದ ಬರಬೇಕು. ನೋಡಿ, ಖಂಡಿತ ಯಾವುದೇ ಗಲಾಟೆ ಇಲ್ಲದೆ, ತೊಂದರೆ ಇಲ್ಲದೆ ನಿಮ್ಮ ದುಡ್ಡು ನಿಮಗೆ ಬಂದು ವಾಪಸ್ ಸೇರ್ತಕ್ಕಂಥದ್ದಾಗುವುದು. ಮಾವಿನ ಹಣ್ಣನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ನೈವೇದ್ಯವಾಗಿ ಇಡುವುದರಿಂದ, ಕೊಡುವುದರಿಂದ. ಇನ್ನು ಅದೇ ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ವಾತಿ ನಕ್ಷತ್ರದ ಸಂದರ್ಭದಲ್ಲಿ, ಧನಿಷ್ಠಾ ನಕ್ಷತ್ರದ ಸಂದರ್ಭದಲ್ಲಿ, ಶತಭಿಷ ನಕ್ಷತ್ರದ ಸಂದರ್ಭದಲ್ಲಿ, ಮೃಗಶಿರಾ ನಕ್ಷತ್ರದ ಸಂದರ್ಭದಲ್ಲಿ, ಆರುದ್ರ ನಕ್ಷತ್ರದ ಸಂದರ್ಭದಲ್ಲಿ, ಚಿತ್ತಾ ನಕ್ಷತ್ರದ ಸಂದರ್ಭದಲ್ಲಿ, ಅಂಥ ನಕ್ಷತ್ರಗಳು ಬಂದಂಥ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಮಾವಿನ ಹಣ್ಣನ್ನು ನೈವೇದ್ಯವಾಗಿ ಕೊಡುವುದರಿಂದ, ಯಾವುದೋ ಹೌಸಿಂಗ್ ಲೋನ್ ಓಡಾಡ್ತಿದ್ದೀವಿ ಗುರುಗಳೇ, ಓಡಾಡಿ ಸಾಕಾಗ್ಬಿಡ್ತು, ನಮಗೆ ಲೋನೇ ಸಿಗ್ತಿಲ್ಲ, ಈ ಪೇಪರ್ ಸರಿ ಇಲ್ಲ, ನಿಮ್ದು ಇನ್ಕಮ್ ರೆಗ್ಯುಲರ್ ಆಗಿಲ್ಲ, ನಿಮ್ಮದು RBI ಏನೋ ರಿಮಾರ್ಕ್ ಆಗಿಬಿಟ್ಟಿದೆ, ಯಾವುದೋ ಒಂದು ಚೆಕ್ ಬೌನ್ಸ್ ಆಗಿತ್ತಂತೆ, ಹಾಗಂತೆ ಹೀಗಂತೆ ಅನ್ನತಕ್ಕಂಥ ಎಲ್ಲೋ ಒಂದು ಭಾವ. ಅಂಥ ಒಂದು ಸಂದರ್ಭದಲ್ಲೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿಗೆ ಮಾವಿನ ಹಣ್ಣನ್ನು ಆ ಒಂದು ನೈವೇದ್ಯವಾಗಿ ಕೊಡುವುದರಿಂದ ಗೃಹ ಖರೀದಿಗೆ ಸಂಬಂಧಪಟ್ಟಂಥ ಸಾಲಕ್ಕೆ ಓಡಾಟ ಮಾಡುತ್ತಿದ್ದರೆ, ಗೃಹ ಮಾರಾಟಕ್ಕೆ ಸಂಬಂಧಪಟ್ಟಂಥದ್ದಪ್ಪ, ಮಾರಿಬಿಟ್ಟು ಸಾಲ ತೀರಿಸ್ಕೊಬಿಡೋಣ ಸ್ವಾಮಿ, ಬೇಡ ನಮ್ಮ ಕೈಲಿ ಸಾಲ ಆಗೋದಿಲ್ಲ, ನೆಮ್ಮದಿಯಾಗಿ ವಾಪಸ್ ಹೋಗೋಣ ಅಂತ ಇರುತ್ತೆ ಕೆಲವರಿಗೆ. ಕೆಲವ್ರ ಜಾತಕ ಇರುತ್ತೆ, 1 ತೂತು ಮುಚ್ಚುವಷ್ಟರಲ್ಲಿ 2 ತೂತು ರೆಡಿ ಇರುತ್ತೇನೆ, ಅದೇನೂ ಮಾಡ್ಲಿಕ್ಕೆ ಆಗೋದಿಲ್ಲ.
ಒಂದು ಸಾಲ ಮುಚ್ಚುವಷ್ಟರಲ್ಲಿ ಇನ್ನೊಂದು ಸಾಲ, ಅದು ನನಗೂ ಇದ್ದಿದ್ದೆ. ನನ್ನ ಟೋಟಲ್ ವರಮಾನ ಎಷ್ಟಿದೆ ಗೊತ್ತಾ? 1 ರೂಪಾಯಿ ಇದೆ. ನನ್ನ ಖರ್ಚು ಎಷ್ಟಿದೆ ಗೊತ್ತಾ? ಸಾಲ 1.25 ರೂಪಾಯಿ ಇದೆ. ಖುಷಿಯಾಗಿರ್ತೀನಿ. ಎಲ್ಲರೂ ಕೇಳ್ತಾರೆ, ಇದೇನು ಗುರುಜಿ ಇಷ್ಟು ಆರಾಮಾಗಿರ್ತೀರ ಅಂದರೆ, ಅಯ್ಯೋ ಬಂದಿರೋದೇ ಸಾಲ ಮಾಡಿ ಅಂತೆ. ಹೋಗೋವಾಗಲೂ ಸಾಲ ಮಾಡಿಸ್ಕೊಂಡು ಹೋಗ್ತೀವಿ. ಯಾರೋ ಪಾಪ ಚಕ್ಕೆ ತಂದು ಹಾಕ್ತಾರೆ, ನಾನು ಮತ್ತೆ ವಾಪಸ್ ಬಂದು ಅವ್ರಿಗೆ ಚಕ್ಕೆ ವಾಪಸ್ ಕೊಡೋಕ್ಕಾಗುತ್ತೋ? ಇನ್ಯಾರೋ ಪುಣ್ಯಾತ್ಮರು ಬಂದು ತುಪ್ಪ ಹಾಕ್ತಾರೆ, ಅವ್ರಿಗೆ ಬಂದು ವಾಪಸ್ ಕೊಡೋಕ್ಕಾಗುತ್ತೋ? ಇನ್ನೂ ಪುಣ್ಯಾತ್ಮ ಯಾರೋ ತಗೊಬಂದು ಬೆಂಕಿ ಪಟ್ಟಿ ಗೀಚಿರ್ತಾನೆ, ಬೆಂಕಿ ಪಟ್ಟಿ ಕೊಟ್ಟಿರ್ತಾನೆ, ಅವ್ನಿಗೆ ಅದಾದರೂ ವಾಪಸ್ ಕೊಡ್ಬೇಕಲ್ಲ. ಎಲ್ಲಿ ವಾಪಸ್ ಬರ್ತೀವಿ? ಸಾಲದಲ್ಲೇ ವಾಪಸ್ ಹೋಗ್ತಿರ್ತೀವಿ. ಆ ಪುಣ್ಯಾತ್ಮನಿಗೆ ಏನೂ ಕೊಡ್ದಿರ, ಯಾರೋ ತುಪ್ಪ ಹಾಕ್ದವ್ರಿಗೆ, ಸೌದೆ ಹಾಕ್ದವ್ರಿಗೆ, ಇಲ್ಲ ಮಣ್ಣು ಹಾಕ್ದವರಿಗೆ, ಮಡಿಕೆ ಕೊಟ್ಟವರಿಗೆ, ಹೊತ್ಕೊಂಡು ಬಂದವ್ರಿಗೂ ಕೂಡ ನಾವೇನು ಕೊಟ್ಟಿರೋದಿಲ್ಲ. ಆ ಹೊತ್ಕೊಂಡು ಬಂದವ್ರಿಗೂ ಕೂಲಿ ಕೊಟ್ಟಿರೋದಿಲ್ಲ. ಎಷ್ಟು ಜನ ನಾವು ಸತ್ತ ಮೇಲೆ ಆ ಹೊತ್ಕೊಂಡು ಹೋಗ್ತಾರೆ, 4 ಜನಕ್ಕೆ ಕೂಲಿ ಕೊಡಬೇಕು, ಆಂಬ್ಯುಲೆನ್ಸ್ ಅವ್ರಿಗೆ ಕೂಲಿ ಕೊಡಬೇಕು ಅಂತ ದುಡ್ಡು ರೆಡಿ ಮಾಡಿಟ್ಟಿದ್ದೀರ? ಯೋಚನೆ ಮಾಡಿ ನೋಡಿ. ನಾನು ಮಾಡಿಟ್ಟಿದ್ದೀನಪ್ಪ. ಹೌದು, ಅಂಥ ಒಂದು ಭಾವ ಈ ಒಂದು ಸಾಲದ ಭಾವ ಅಂತ ಹೇಳಿದ್ರೆ. ಸೊ ಆ ಮನೆಯ ಸಾಲಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ ಆ ಮಾವಿನ ಹಣ್ಣನ್ನು ನೈವೇದ್ಯವಾಗಿ ಕೊಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ, ಖಂಡಿತ ಒಳ್ಳೆಯದಾಗುತ್ತೆ. ಅದು ಸುಬ್ರಹ್ಮಣ್ಯ ಸ್ವಾಮಿಗೆ. ಇನ್ನಷ್ಟು ಮಾಹಿತಿಗಳಿದೆ ಈ ಒಂದು ಮಾವಿನ ಹಣ್ಣಿಂದು ನೈವೇದ್ಯದ ಬಗ್ಗೆ. ಅದನ್ನು ಮುಂದಿನ ಯಾವುದಾದ್ರೂ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಈಗ ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣವಾ? ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದ್ಮಾ? ನಾನ್ ರೇಣುಕಾ ಅಂತ ಬೆಳಗಾಮಿಂದ. ಬಹಳ ಸಂತೋಷ. ಯಾರ ಬಗ್ಗೆ ಕೇಳ್ಬೇಕಿತ್ತು ರೇಣುಕಾ ಅವ್ರೆ? ಇದು ನನ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್, ಗುರುಜಿಯಿಂದ. ಹೇಳ್ತೀರಾ? ನನ್ಗೆ ಹುಟ್ಟಿದ್ದು ತಾರೀಕು ಅದೆಲ್ಲ ಗೊತ್ತಿಲ್ಲ. ಮದ್ವೆ ಆಗಿರೋದಿನ? ಇಲ್ಲ ಮೇಡಮ್, ನಾನ್ ಚಿಕ್ಕ ವಯಸ್ಸಲ್ಲೇ ಮದ್ವೆ ಆಗಿ ಇವಾಗ ತುಂಬಾನೇ ಇದು ಕಷ್ಟದಲ್ಲಿದ್ದೀನಿ. ಸರಿ, ಹಾಗಿದ್ರೆ 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. ಸಂಖ್ಯೆ 8 ಮೇಡಮ್. 8. ರೇಣುಕಾ ಅವ್ರೆ, ತಪ್ಪು ತಿಳ್ಕೊಬೇಡಿ, ಮಕ್ಳಿದಾರಾ? 3 ಹೆಣ್ಮಕ್ಳು 1 ಗಂಡ್ ಮಗು ಇದೆ. ಗಂಡ 26 ವರ್ಷಕ್ಕೆ ಸತ್ತೋದ. ಇವಾಗ ತುಂಬಾ ನಾನು ಕಷ್ಟಪಟ್ಟು ಎಷ್ಟು ದುಡ್ಡು. ಹಲೋ ಹೇಳಿಮ್ಮ, ಹೇಳಿ, ಪರವಾಗಿಲ್ಲ. ಯಾವ್ದಾದ್ರು ಒಬ್ರು ಮಗಳಿನ ಒಂದು ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ ರೇಣುಕಾ ಅವ್ರೆ? ಮಕ್ಳು ಹುಟ್ಟಿದ ದಿನಾಂಕ ಇದೆ. ಹೇಳಿಮ್ಮ. ಚಿಕ್ಕವಳದು ಮಗಂದು 3 ಹೆಣ್ಣಿನ ಮೇಲೆ 1 ಗಂಡ್ ಮಗು. ಸರಿ, ಹೇಳಿಮ್ಮ, ಅವರು ಹುಟ್ಟಿದ ದಿನಾಂಕ ಹೇಳಿ. ಯಾರಾದ್ರೂ ಮಗಂದು ಹೇಳ? ಹೇಳಿ. ಅವನು ಜುಲೈ 28. ಜುಲೈ 28. ವರ್ಷ 1993. ಸಮಯ ಬೆಳಗ್ಗೆ 6:45. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿದ್ದೀರಾ ಆಗ್ಲೇ, 8 ಅಂತ. ರೇಣುಕಾ ಅವರೇ, ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಓಕೆ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಾನು ತುಂಬಾ ದಿವಸದಿಂದ ನಿಮ್ದೇ ನೋಡ್ತಾನೆ ಇದೀನಿ. ನಾನು ಮುಂಚೆಯಿಂದ ನೋಡ್ತಾ ಇದ್ದೀನಿ ಪ್ರೋಗ್ರಾಮ್ಗಳು. ಆಗ್ಲಿ ತಾಯಿ, ಹೇಳಿ. ಆಗಿಂದ ನಾನು 1 ವರ್ಷದ ಮೇಲಾಯ್ತು ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಆಗಿಲ್ಲ ಗುರುಜಿ. ನಾನು ತುಂಬಾನೇ ಪ್ರಾಬ್ಲಮ್ ನಲ್ಲಿ ಇದ್ದೀನಿ. ನಾನು ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ನಾನು ಎಷ್ಟೇ ದುಡಿತೀನಿ, ಎಷ್ಟೇ ಕಷ್ಟ ಪಡ್ತೀನಿ, ಆದ್ರೆ ನನ್ಗೆ ಏನು ಆಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕಂತ ಏನು ಗೊತ್ತಾಗ್ತಾ ಇಲ್ಲ ನನ್ಗೆ. ಬೆಳಗ್ಗೆ ಸಾಯಂಕಾಲ ಕಣ್ಣೀರ್ ಹಾಕಿ 15 ವರ್ಷಗಳಿಂದಲೂ ಹೋರಾಟವೇ ಈ ಜಾತಕಕ್ಕೆ. ಚಂದ್ರ ರಾಹು ಸಂಧಿ ಕುಟುಂಬ ಸ್ಥಾನ, ವಾಕ್ಸ್ಥಾನ, ಧನಸ್ಥಾನ, ಧೈರ್ಯ ಸ್ಥಾನದಲ್ಲಿ ಕುಳಿತು ಹೆಣ್ಣಾಕಿ ಬಿಟ್ಟಿದೆ. ಚಂದ್ರನಿಗೆ ರಾಹು ಪ್ರಭಾವ, ಶನಿ ಕುಜ ಸಂಧಿ, ಆ ರಾಹುವಿಗೆ ಶನಿ ಸಂಧಿ, ಶನಿಗೆ ಕುಜ ಸಂಧಿ, ಕುಜನ ಜೊತೆಯಲ್ಲಿ ಆ ಒಂದು ಕೇತುವಿನ ಒಂದು ಪ್ರಭಾವವು ಕೂಡ. ಕೆಟ್ಟ ಗ್ರಹಗಳು ಈ ಥರ ಪಿಲ್ಲರ್ಗಳಲ್ಲಿ ಬರಬಾರದು ಅಂತ ಹೇಳ್ತವೆ. ಅಲ್ಲಿ ಖಂಡಿತ ಏನಾದರೂ ಒಂದು ಅನಾಹುತವೇ, ಅದು ಹೆಣ್ಣುಮಕ್ಕಳ ವಿಚಾರದಲ್ಲೂ, ಗಂಡು ಮಗುವಿನ ವಿಚಾರದಲ್ಲೂ, ದಾಂಪತ್ಯ ವಿಚಾರದಲ್ಲೂ, ಆರೋಗ್ಯ ವಿಚಾರದಲ್ಲೂ, ಹಣಕಾಸು ವಿಚಾರದಲ್ಲೂ ಏನಾದರೂ ಒಂದು ಸುಂಟರ್ ಗಾಳಿಯನ್ನು ತಂದಿಡುತ್ತೆ ಅಂತ ಹೇಳ್ತೇವೆ. ಇಂಥ ಒಂದು ಕಾರ್ತಿಕ ಮಾಸದ ಸಂದರ್ಭದಲ್ಲಿ ಒಂದು 48 ದಿನ ಅಂತ ಮಡಿ ಹಾಕ್ಕೊಂಬಿಡಿ. ಇಲ್ಲಾಂದರೆ ಒಂದು 11 ದಿನ, ಇಲ್ಲ 16 ದಿನ, ಇಲ್ಲ 21 ದಿನ ಮಡಿ ಇರ್ತೇನೆ. ಎಲ್ಲಿಗೆ ಹೋಗಲ್ಲ, ಇಲ್ಲಿ ತಿನ್ನೋಲ್ಲ, ಎಲ್ಲೂ ಹೋಗಲ್ಲ, ಯಾವುದೇ ಒಂದು ಯಾರನ್ನೂ ಮನೆಗೆ ಕರೆಯೋದಿಲ್ಲ, ಒಂದು ನಿಯಮದಲ್ಲಿ ಇರ್ತೇನೆ, ಒಂದು ಬೌಂಡ್ರಿನಲ್ಲಿರ್ತೇನೆ ಅಂತಕ್ಕಂಥದ್ದು ಮಾಡ್ಕೋಬೇಕಂತ ಸಂದರ್ಭದಲ್ಲಿ ವಿಶೇಷ ಆಗಿಬಿಡುತ್ತೆ. ದೀಪ ಹಚ್ಚಬೇಕು, ಹೊಸಲಲ್ಲಿ ದೀಪ, ನಕ್ಷತ್ರ ಪುಂಜ ಯಂತ್ರ ಅಂತಕ್ಕಂಥದ್ದು ಯಾರಾದರೂ ಗುರು ಮುಖೇನ
ತರಿಸಿ ಮನೆಯಲ್ಲಿ ಪ್ರತಿಷ್ಠಾಪಿಸಿಕೊಳ್ಳತಕ್ಕಂಥದ್ದು ಮಾಡಿ, ಒಮ್ಮೆ ಕಟೀಲು ಇಲ್ಲ ಕೊಲ್ಲೂರು ಇಲ್ಲ ಹೊರನಾಡು ಕ್ಷೇತ್ರಕ್ಕೆ ವರ್ಷಕ್ಕೊಮ್ಮೆ ಈ ಮೂರರಲ್ಲಿ ಒಂದು ಕ್ಷೇತ್ರಕ್ಕೆ ಹೋಗಿ ಆ ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿ ದರ್ಶನ ಮಾಡಿ ಬರಲಿಕ್ಕೆ ಪ್ರಯತ್ನ ಮಾಡಿ ತಾಯಿ. ಇವತ್ತು ಶಿವದೀಪೋತ್ಸವ ಎಲ್ಲಿಯಾದರೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ, ಎಲ್ಲ ದೇವಸ್ಥಾನಗಳಲ್ಲಿ ಇವತ್ತು ದೀಪಾರಾಧನೆ ಇರುತ್ತೆ. ಸುಬ್ರಹ್ಮಣ್ಯ, ಶಿವ, ವಿಷ್ಣು ದೇವಾಲಯಗಳಲ್ಲಂತೂ ಅದ್ಭುತವೇ. ಪ್ರಯತ್ನ ಮಾಡಿ. ಬೆಂಗಳೂರಿನ ಹನುಮಂತನಗರ ದೇವಸ್ಥಾನದಲ್ಲಿ ಇವತ್ತು ತುಂಬ ದೊಡ್ಡ ಕಾರ್ತಿಕ ದೀಪೋತ್ಸವ ಮೇಳ. ನಾನು ಬರ್ತಿದ್ದೇನೆ, ನನ್ನನ್ನು ಆಮಂತ್ರಿಸಿದ್ದಾರೆ. ಸುಮಾರು 5 ವರ್ಷದಿಂದ ನಾನು ಈ ದೇವಸ್ಥಾನಕ್ಕೆ ಹೋಗ್ತಿದ್ದೇನೆ. 5 ವರ್ಷದ ಹಿಂದುಗಡೆ ನಾನು ಇದ್ದದ್ದಕ್ಕೂ ಈಗಿರೋದಕ್ಕೂ ನನ್ನ ಈ ಬೆಳವಣಿಗೆಗೂ ಆ ದೀಪಗಳೇ ಕಾರಣ. ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ನೀವು ಇವತ್ತು ಸಂಜೆ ಆಯಿತು ಅಂದರೆ ಪುಟ್ಟ ಜೋಡಿ ದೀಪಗಳನ್ನು ಮಕ್ಕಳ ಮುಖೇನ ಆ ಹೊಸಲಲ್ಲಿ, ಆ ಕಾಂಪೌಂಡಲ್ಲಿ, ಇಲ್ಲ ಯಾವುದಾದ್ರೂ ದೇವಸ್ಥಾನದ ಹತ್ರ ಹಚ್ಚಿ ಬನ್ನಿ. ಖಂಡಿತ ತಾಯಿ ನಿಮ್ಮ ಜೀವನದಲ್ಲೂ ಬೆಳಕು ಮತ್ತೆ ಬರ್ತಕ್ಕಂಥದ್ದು, ಚಿಗುರ್ತಕ್ಕಂಥದ್ದು ಸಮಯ ಬಂದಿದೆ. ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ರೇಣುಕಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಹಾಗೆ ವೀಕ್ಷಕರೇ, ವಿಜಯವಾಣಿ ಪತ್ರಿಕೆಯನ್ನ ಓದಿದ್ರ ಬಹಳನೇ ಸೊಗಸಾಗಿ ಮೂಡ್ ಬರ್ತಿದೆ. ಇನ್ನೊಂದು ಸಂತೋಷದ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಓಂಕಾರ ಗುರೂಜಿಯವರು ದಿನವೂ ದಿನ ಭವಿಷ್ಯವನ್ನ ಬರಿತಾ ಇದ್ದಾರೆ ಈ ಪತ್ರಿಕೆಗೆ. ಹಾಗಾಗಿ ಕೊಂಡು ಓದಿ ಅಂತ ಹೇಳ್ತಾ ಬನ್ನಿ ಗುರೂಜಿಯವರು ಏನ್ ಹೇಳ್ತಾರೆ ಕೇಳ್ಬಿಡೋಣ. ಗುರೂಜಿ, ಇವತ್ತು ಮಂಗಳವಾರ, ಹೇಳಿ ಕೇಳಿ ನಾವೆಲ್ಲರೂ ಬಹಳನೇ ಕಾಯೋ ಒಂದು ವಿಭಾಗ ಅಂತ ಹೇಳಿದ್ರೆ ದಿನ ಭವಿಷ್ಯದ ಒಂದು ವಿಭಾಗ. ಇವತ್ತು ನಮ್ಮೆಲ್ಲರಿಗೂ ಹೇಗಿದೆ ಗುರೂಜಿ ದಿನ? ಖಂಡಿತ ಚೆನ್ನಾಗಿದೆ. ಸ್ವಲ್ಪ ಆದರೂ ಶುಕ್ರ ಶನಿ ತುಂಬ ಹತ್ತಿರದ ಒಂದು ಸಂಗಮಕ್ಕೆ ಬರ್ತಕ್ಕಂಥ ಒಂದು ದಿನಭಾವ. ಎಲ್ಲೋ ಒಂದು ಅನಾಹುತ ಅನ್ನತಕ್ಕಂಥದ್ದು ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಯಾವುದೋ ಒಂದು ಕಲಾವಿದ ಪ್ರಪಂಚದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಏನಾದರೂ ಒಂದು ಆರೋಗ್ಯ ಸಮಸ್ಯೆಯೋ, ಬಹುದೊಡ್ಡ ಕಲಾವಿದೆಗೆ ನಿಗೂಢ ಸಾವಿನ ಒಂದು ಪ್ರಕರಣ ಭೇದಿಸೋದ್ರಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು, ಯಾವುದೋ ಒಂದು ಆಕಸ್ಮಿಕ ಸಾವು ಕಲಾವಿದ ಪ್ರಪಂಚದಲ್ಲಿ ನಡೆಯತಕ್ಕಂಥದ್ದಾಗುತ್ತೆ ಅನ್ನುವುದರ ಒಂದು ಸೂಚನೆ. ಹಾಗೆ ತುಂಬ ದೊಡ್ಡ ಕಲಾವಿದರಿಗೆ, ತುಂಬ ದೊಡ್ಡ ಹಿರಿಯ ಜೀವಿಗಳಿಗೆ ತುಂಬ ದೊಡ್ಡ ಸನ್ಮಾನ, ಪ್ರಶಸ್ತಿ, ಸಂಭ್ರಮ ಸಿಗ್ತಕ್ಕಂಥದ್ದು. ಅದರಲ್ಲೂ ಹೆಣ್ಣು ಕಲಾವಿದರಾಗಿ ತುಂಬ ಸೀನಿಯರ್ ಆಗಿದ್ದರೆ ದಿಢೀರ್ ರಾಜಕೀಯ ಪ್ರವೇಶ, ಇವುಗಳೆಲ್ಲವೂ ನಡೆಯತಕ್ಕಂಥದ್ದಾಗುತ್ತೆ ಅನ್ನುವುದರ ಸೂಚನೆ ತೋರಿಸ್ತಿದೆ. ಇರಲಿ, ಇವತ್ತಿನ ವಿಶೇಷಕ್ಕೆ ಬರೋಣ. ಮಂಗಳವಾರ, ನಂದರನಾಮ ಸಂವತ್ಸರೆ, ದಕ್ಷಿಣಾಯನೆ, ಶುಕ್ಲ ಪಕ್ಷದ ಚತುರ್ದಶಿ ತಿಥಿ, ಭರಣಿ ನಕ್ಷತ್ರ, ಪರಿಗಯೋಗ, ವಣಿಕರಣ. ಮೇಷರಾಶಿ, ಚಂದ್ರ ಭರಣಿ ನಕ್ಷತ್ರ ಪ್ರಭಾವದಲ್ಲಿರೋದ್ರಿಂದ ಮನೆಯಲ್ಲಿ ಮಾತಾಡ್ತಕ್ಕಂಥ, ಬೇಕು ಅಂದ್ಕೊಂಡಿರ್ತಕ್ಕಂಥ ಯಾವುದೇ ಶುಭ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತವೆ. ಸಂತಸ, ಭೋಜನಕೂಟ, ಪ್ರವಾಸಕೂಟ, ಸಂಗಾತಿ ಜೊತೆ ಪ್ರತಿಯೋಗದ ಒಂದು ದಿನ. ವೃಷಭ ರಾಶಿ, ಉದ್ಯೋಗದಲ್ಲಿ ಸ್ವಲ್ಪ ಪರಿಶ್ರಮದ ದಿನವಾದರೂ ಅನಗತ್ಯ ಖರ್ಚು, ವಿಶೇಷ ಖರ್ಚುಗಳು ಬಾಧಿಸ್ತಕ್ಕಂಥದ್ದಾಗುತ್ತೆ. ಸ್ತ್ರೀಯರ ಅಲಂಕಾರಕ್ಕೋಸ್ಕರ ವಿಶೇಷ ಖರ್ಚುಗಳನ್ನು ಮಾಡಿದ. ಉದ್ಯೋಗದಲ್ಲಿರ್ತಕ್ಕಂಥ ಶತ್ರು ಫಲಾಯನ, ಉದ್ಯೋಗದಲ್ಲಿ ಬಡ್ತಿ, ವಿಶೇಷ ಉದ್ಯೋಗ, ವಿಶೇಷ ಸ್ಥಾನ, ಮಾನ, ಭೋಜನ, ಆನಂದ, ಹೊರಗಡೆ ಹೋಗೋದು, ಖುಷಿಯನ್ನು ಅನುಭವಿಸ್ತಕ್ಕಂಥ ಪೂರ್ಣವಾದ ದಿನ. ಕಟಗರಾಶಿ, ಉದ್ಯೋಗ, ವಿಶೇಷ ಉದ್ಯೋಗ, ಉನ್ನತ ವ್ಯಾಸಂಗ, ವಿದೇಶ ಉದ್ಯೋಗ, ಪರಸ್ಥಳದಲ್ಲಿ ಉದ್ಯೋಗ, ಪ್ರವಾಸ, ಪ್ರಯಾಣ, ಟೂರ್ಸು, ಟ್ರಾವೆಲ್ಸು, ಮೆಡಿಸಿನ್ಸು, ಎಂಟರ್ಟೈನ್ಮೆಂಟು, ಥಿಯೇಟರ್ಸು, ಕ್ಲಬ್ಸು, ರೆಸ್ಟೋರೆಂಟ್ಸು, ಹೋಟೆಲ್ಸು, ಗಾರ್ಮೆಂಟ್ಸು, ಕ್ಲೋತಿಂಗು, ಡಿಸೈನಿಂಗು, ಇಂತಹದಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರ, ವ್ಯವಹಾರ, ವೃತ್ತಿಪರರಾಗಿದ್ದರೆ ವಿಶೇಷ ದಿನ. ಸಿಂಹರಾಶಿ, ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಕಳವಳದ ಸ್ಥಿತಿ ಆಗ್ತಕ್ಕಂಥದ್ದು. ಸ್ವಲ್ಪ ಏನಾದರೂ ಅವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂಥದ್ದು, ಮಧುಮೇಹ ರೋಗಗಳು ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ರೆ ಉಲ್ಪಣಿಸ್ತಕ್ಕಂಥ ಒಂದು ಛಾಯೆ ಇದೆ. ಎಚ್ಚರಿಕೆ. ವಿಶೇಷ ವಾಹನ ಖರೀದಿ, ವಿಶೇಷ ಭೋಜನ, ವಿಶೇಷ ಅತಿಥಿ ನಿಮ್ಮ ಮನೆಗೆ ಬರತಕ್ಕಂಥ ಒಂದು ದಿನ. ಒಂಥರ ದೇಹಕ್ಕೊಂಥರ ಆಣೆಬಲ ಬಂದಂಥ ಉತ್ಸಾಹ, ತುಂಬ ನಿಮ್ಮನ್ನು ಯಾರಾದರೂ ಬೆನ್ನು ತಟ್ತಾರೆ ಇವತ್ತು. ಯು ಆರ್ ಡೂಯಿಂಗ್ ವೆರಿ ಗ್ರೇಟ್ ಪಾ ಅನ್ನತಕ್ಕಂಥ ಒಂದು ಭಾವದ ದಿನ. ಹಾಗೆ ಕನ್ಯಾ ರಾಶಿಯವರಿಗೆ ಅನಗತ್ಯ ಖರ್ಚುಗಳು, ಮಾಡುತ್ತಿರತಕ್ಕಂಥ ವ್ಯವಹಾರ, ವ್ಯಾಪಾರಕ್ಕೋಸ್ಕರ, ವಾಹನ ಖರೀದಿಗೋಸ್ಕರ, ಖರೀದಿಗೋಸ್ಕರ, ಸ್ಥಿರಾಸ್ತಿ ಖರೀದಿಗೋಸ್ಕರ
ತೋರಣ ಅಲಂಕಾರಗಳಿಗೋಸ್ಕರ ನಡೆಯತಕ್ಕಂಥದ್ದು, ಪ್ರೀತಿ ಪಾತ್ರರಿಗೋಸ್ಕರ ಸಂಗಾತಿ ಜೊತೆ ಹೊರಗಡೆ ಹೋಗಿ ಊಟ ಉಪಚಾರ ಮಾಡಲಿಕ್ಕೋಸ್ಕರವಾಗಿ ಆದರೂ ಖರ್ಚುಗಳು ಬರ್ತಕ್ಕಂಥದ್ದಾಗುತ್ತಾದರೂ ನಿಭಾಯಿಸ್ಕೊಳ್ತಕ್ಕಂಥ ದಿನ ಆನಂದದ ದಿನವಾಗಿರ್ತಕ್ಕಂಥದ್ದು. ಇನ್ನು ತುಲಾ ರಾಶಿ, ಮದುವೆಯಾಗದವರಿಗೆ ವಯಸ್ಸಾದ ಜನರಿಗೆ ಮದುವೆ ಚಿಂತೆ ಬೇಡವೇ ಬೇಡ ಅನ್ಕೊಳ್ಳೋರಿಗೆ ಮದುವೆ ಮಾತುಕತೆಯಲ್ಲಿ ಪ್ರಗತಿಯಾಗ್ತಕ್ಕಂಥದ್ದು, ಪ್ರೀತಿಸಿ ಮದುವೆ ಆಗ್ತೀನಿ ಅನ್ಕೊಳ್ಳೋರಿಗೆ ಕುಟುಂಬದವರೇ ರಕ್ಷೆ ಕೊಟ್ಟು ಮದುವೆ ಮಾಡಿಸ್ತಕ್ಕಂಥದ್ದು, ಸರ್ಕಾರಿ ಕೆಲಸಗಳು ಸ್ವಲ್ಪ ವಿಘ್ನವಾದರೂ ಕೂಡ ನಿಭಾಯಿಸಿಕೊಂಡು ಹೋಗ್ತಕ್ಕಂಥ ದಿನ. ವಾಹನ, ವಸ್ತ್ರಾಭರಣ, ಅಲಂಕಾರ, ಮೋಜು ಮಸ್ತಿ, ಊಟ ಉಪಚಾರ, ರಾಜಕೀಯ ಲೆಕ್ಕಾಚಾರ ಇವುಗಳು ನಿಮ್ಮ ಪ್ರಕಾರವಾಗಿ ನಡೆಯತಕ್ಕಂಥ ದಿನ. ವೃಶ್ಚಿಕ ರಾಶಿಗೆ ಹೇಗಿರುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಈಗ ಒಂದು ಪತ್ರವನ್ನ ನೋಡೋಣ ಗುರುಜಿ. ಅನ್ನಪೂರ್ಣ ಅನ್ನೋರು ಬಾಗಲಕೋಟೆಯಿಂದ ಪತ್ರ ಬರೀತಿದ್ದಾರೆ. ಬಸವರಾಜ್ ಅನ್ನೋ ಅವರ ಮಗನ ಬಗ್ಗೆ ಕೇಳಬೇಕು ಅಂತ, ಹುಟ್ಟಿದ ದಿನಾಂಕ 26/2/78 ಅಂತ ಹೇಳಿದ್ದಾರೆ. 3:45 ಸಂಜೆ ಅಂತ ತಿಳಿಸಿದ್ದಾರೆ ಗುರುಜಿ. ಏನು ಸಮಸ್ಯೆ ಅಂತ ಹೇಳಿದ್ರೆ, ತುಂಬಾ ಚೆನ್ನಾಗಿ ಓದ್ತಾ ಇದ್ದ ಗುರುಜಿ, CA ಮಾಡ್ತಾ ಇದ್ದಾನೆ. ಆದ್ರೆ ಯಾಕೋ ಮೊದಲನೇ ವರ್ಷ ಮುಗಿದಿದೆ, 2ನೇ ವರ್ಷ ಪರೀಕ್ಷೆ ಎಷ್ಟು ಬರೆದ್ರೂ ಪಾಸ್ ಆಗ್ತಿಲ್ಲ. ಅವರ ದಾಂಪತ್ಯ ಜೀವನದಲ್ಲೂ ಕೂಡ ಇದು ಸಮಸ್ಯೆ ಆಗಿ ಕಂಡು ಬರ್ತಾ ಇದೆ. ಮುಂದೆ ಭವಿಷ್ಯ ಹೇಗಿರುತ್ತೆ, ಇದನ್ನ ಪಾಸ್ ಮಾಡ್ತಾನ ಗುರುಜಿ ಅಂತ ಕೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ದಿರೋ ಒಂದು ಸತ್ಯ ಹೇಳ್ತೇನೆ. ನೋ ಚಾರ್ಟರ್ಡ್ ಅಕೌಂಟೆಂಟ್ ಹ್ಯಾಸ್ ಪಾಸ್ಡ್ ಇನ್ ಫಸ್ಟ್ ಅಟೆಂಪ್ಟ್. ನನಗೆ ಗೊತ್ತಿರೋ ಹಾಗೆ 10ರಲ್ಲಿ 8 ಜನ ಫಸ್ಟ್ ಅಟೆಂಪ್ಟ್ನಲ್ಲೇ ಪಾಸ್ ಆಗಿದ್ದಾರೆ ಅಂದರೆ ಅದೊಂದು ಅದ್ಭುತ ಅನ್ನತಕ್ಕಂಥ ಮಾತು ಕೇಳ್ಪಟ್ಟಿದ್ದಾನೆ. ಯಾರೋ ತುಂಬ ಜೀನಿಯಸ್ಗಳು ಕೂಡ ಬಿದ್ದಿರ್ತಕ್ಕಂಥದ್ದು, ತುಂಬ ಆವ್ರೇಜ್ ಇರೋರು ದಿಢೀರಂತ ಪಾಸ್ ಆಗಿರ್ತಕ್ಕಂಥದ್ದು ಕೇಳ್ಪಟ್ಟಿದ್ದೇನೆ. ಅದರಿಂದ ಆತಂಕಕ್ಕೊಳಗಾಗಬೇಡಿ. ನಿಮ್ಮ ಹುಡುಗನಿಗೆ 2ನೇ ಮನೆಯಲ್ಲಿ ಶನಿ, ಆ ವಾಕ್ಸ್ಥಾನ, ಧನಸ್ಥಾನ, ಬುದ್ಧಿಸ್ಥಾನ, ಕಾರ್ಯಕ್ಷಮತೆ, ಧೈರ್ಯ, ಸ್ಥೈರ್ಯ ಅಂತಕ್ಕಂಥದ್ದು. ಅಲ್ಲೆಲ್ಲೋ ವಕ್ರ ಕುಳಿತಾಗ ಏನಾಗುತ್ತೆ ಅಂದರೆ ಅದೆಲ್ಲ ವಕ್ರ ಅನ್ನೋ ಹಾಗೆ ಆಗುತ್ತಾ, ನಾನು ಮಾಡ್ತೀನ, ಸಕ್ಸಸ್ ಆಗುತ್ತಾ, ರೀಚ್ ಆಗುತ್ತಾ, ಮುಂದುವರ್ಸ್ಕೋತೇನಾ ಅಂತಕ್ಕಂಥದ್ದು ಅನ್ನಿಸ್ತಿರುತ್ತೆ. ಆ ಒಂದು ಭಾವ ಈ ಜಾತಕದಲ್ಲಿದೆ. ಏನು ಮಾಡಿ ಅಂದರೆ, ಶನಿ ವಕ್ರನಿಗೆ ನಿಮ್ಮ ಮಗನಿಗೆ ಹತ್ತಿರದಲ್ಲಿಯೇ ಎಲ್ಲಿಯಾದರೂ ಈಗ ಅಯ್ಯಪ್ಪ ಸ್ವಾಮಿಯ ಪರ್ವ, ತುಂಬ ವಿಶೇಷವಾದಂಥ ಆ ಪೂಜೆ ಸಂಕಲ್ಪಗಳು ಕಳಿಸ್ಕೊಡಿ. ಶನಿವಾರಗಳಂದು ತಿಂಗಳ ಒಂದು ಶನಿವಾರ ಹೋಗಿ ಒಂದಷ್ಟು ಎಣ್ಣೆ ಬೆಣ್ಣೆ ಏನಾದರೂ ಕೊಟ್ಟು ಅರ್ಚನೆ ಮಾಡಿಸ್ತಕ್ಕಂಥದ್ದು. ಇಲ್ಲವೇ ಹನುಮಾನ್ ದೇವಸ್ಥಾನದಲ್ಲಿ ಶನಿವಾರ ಒಂದು 8 ಉದ್ದಿನ ವಡೆಯನ್ನು ದಾನ ಮಾಡಿಸ್ತಕ್ಕಂಥದ್ದು. ದಂಪತಿಗಳಿಬ್ಬರು ತಿರುಮಲ ಕ್ಷೇತ್ರಕ್ಕೆ ಹೋಗಿ ದರ್ಶನ, ಶನಿ ಕ್ಷೇತ್ರ ಅಂತ ಹೇಳ್ತೇವೆ, ಹೋಗಿ ಅಲ್ಲೇ ಒಂದು ರಾತ್ರಿ ಉಳಿದು ದರ್ಶನ ಮಾಡ್ಕೊಂಡು ಬರಲಿಕ್ಕೆ ಹೇಳಿ. ತುಂಬ ಒಳ್ಳೇದಾಗ್ತಕ್ಕಂಥದ್ದು. ಯೋಚನೆ ಮಾಡಬೇಡಿ, ಗಾಬರಿ ಪಡಬೇಡಿ, ಹೋಗ್ಬನ್ನಿ. ಅನ್ನಪೂರ್ಣ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನ ಬರೆದಿದ್ದಕ್ಕಾಗಿ. ಗುರುಜಿ, ತುಲಾ ರಾಶಿವರೆಗೂ ಹೇಳಿದ್ರಿ. ಈಗ ವೃಶ್ಚಿಕ ರಾಶಿ ಹೇಗಿದೆ ಇವತ್ತಿನ ದಿನ? ಖಂಡಿತ. ವೃಶ್ಚಿಕ ರಾಶಿಗೂ ಮೊದಲು ಇವತ್ತು ಪೂರ್ಣವಾಗಿ ಶಿವದೀಪೋತ್ಸವ. ಇದೇ ಬೆಂಗಳೂರಿನ ಹನುಮಂತ ನಗರ 50 ಅಡಿ ರಸ್ತೆನಲ್ಲಿರ್ತಕ್ಕಂಥ ವಿಶೇಷವಾದಂಥ ಬೆಟ್ಟದ ಮೇಲಿನ ಸುಬ್ರಹ್ಮಣ್ಯ ಸ್ವಾಮಿ ಅನ್ನತಕ್ಕಂಥದ್ದು ತುಂಬ ಅದ್ಭುತ. ಅದರಲ್ಲೂ ಈ ಸಂಜೆ ಈ ಒಂದು ದೀಪೋತ್ಸವ ಇದೆ. ಬೆಳಿಗ್ಗೆಯಿಂದಲೇ ಚಂಡಿ ಹೋಮ, ಹಲವಾರು ವಿಶೇಷ ಕಾರ್ಯಕ್ರಮ, ಅಭಿಷೇಕಗಳೆಲ್ಲ ಆರಂಭ ಆಗಿರ್ತಕ್ಕಂಥದ್ದು. ಹೋಗಿ ಪಾಲ್ಗೊಳ್ಳಿ. ನಾನೂ ಬರ್ತಿದ್ದೇನೆ ಸಂಜೆ 5ವರೆಗೆ ಆ ದೀಪ ಹಚ್ಚಲಿಕ್ಕೆ. ನೀವು ಬಂದು ಪಾಲ್ಗೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಮ್ಮೊಳಗೊಬ್ಬ ಸಮಾಧಾನದ ನಾಜೂಕಯ್ಯ ಇದ್ದಾನೆ ಅಂತ ಹೇಳ್ತಿರ್ತಿದ್ದಾನೆ. ಆಗಾಗ ನಮ್ಮನ್ನು ನಾವೇ ಸಮಾಧಾನ ಪಡಿಸ್ಕೋಬೇಕು. ಯಾರೂ ಇಲ್ಲ, ಬಿಡೋ ಚೆನ್ನಾಗಿರ್ತೀನಿ, ಇನ್ನೊಂದು ದಿನ, ನಿನ್ನೆ ತಾನೇ ಈ ಥರ ನೋವಾಗಿದ್ದು, ನಾಳೆ ನಂದಿರುತ್ತೆ ಅನ್ನತಕ್ಕಂಥ ಒಂದು ಭಾವ ಬರಬೇಕಲ್ವಾ. ಸೊ ನಾಳೆ ಎನ್ನುವುದಿಲ್ಲ, ಇವತ್ತೇ ಚೆನ್ನಾಗಿರ್ತೀನಿ ಅಂದ್ಕೊಳ್ಳಿ. ಅದಕ್ಕೋಸ್ಕರವಾದರೂ ಬಂದು ದೀಪ ಹಚ್ಚಿ ಹೋಗಿ. ಇಲ್ಲ ಅಷ್ಟು ದೂರ ಆಗೋಲ್ಲ, ಮನೆ ಹತ್ತಿರದ ದೇವಸ್ಥಾನಗಳಲ್ಲೇ, ಮನೆ ಹತ್ತಿರದ ಅರಳಿ ಮರದ ಒಂದು ಬುಡದಲ್ಲೇ, ಇಲ್ಲ ಮನೆ ಹೊಸಲಿಗೆ ಅಂದರೆ ಹೊಸಲು ಹೊರಗಡೆ ದೀಪ ಹಚ್ಚಲಿಕ್ಕೆ ಇವತ್ತು ಪ್ರಯತ್ನ ಮಾಡಿ. ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಇರಲಿ. ಈ ಕೊನೆಯ 5 ರಾಶಿಗೆ ಬಂದುಬಿಡೋಣ. ವೃಶ್ಚಿಕ ರಾಶಿ, ಚಂದ್ರ 6ನೇ ಭಾವ, ಸ್ವಲ್ಪ ಶುಕ್ರ ನಕ್ಷತ್ರ ಭಾವದಲ್ಲಿರೋದ್ರಿಂದ ಒಂಚೂರು ಟೆನ್ಷನ್ ಇರ್ತೀರ ನೀವು. ಏನೋ ಮೈಕೆ ನೋವು, ಏನೋ ಸುಸ್ತು, ಏನೋ ಒಂದು ಪೈಲ್ಸ್ ಪ್ರಾಬ್ಲಮ್, ಪಿಸ್ತುಲ ಪ್ರಾಬ್ಲಮ್, ಹೊಟ್ಟೆ ನೋವು ಪ್ರಾಬ್ಲಮ್, ಸ್ತ್ರೀಯರಿಗೆ ಅನಾರೋಗ್ಯ, ಮೂಟಿನ ಸಮಸ್ಯೆಗಳು, ಗರ್ಭಾಶಯ ತೊಂದರೆಗಳು ಈ ರೀತಿ ಆಗ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ತಲೆನೋವು, ಯಾರೋ ಸ್ತ್ರೀಯರಿಂದ
ನೋವು ತಿನ್ನತಕ್ಕಂಥದ್ದು ಆಗಿಬಿಡುತ್ತೆ. ಇಲ್ಲ ವಸ್ತ್ರಾಭರಣ ಖರೀದಿಯಿಂದ ಖರ್ಚು, ಇಲ್ಲ ಯಾವುದಾದ್ರೂ ಮೊಬೈಲ್ ಕಳ್ಕೊಳ್ಳೋದು, ಬಟ್ಟೆ ಕಳ್ಕೊಳ್ಳೋದು, ಎಲೆಕ್ಟ್ರಾನಿಕ್ ಐಟಮ್ ಕಳ್ಕೊಳ್ಳೋದು ಆಗ್ತಕ್ಕಂಥದ್ದು ಆಗಿಬಿಡುತ್ತೆ. ಧನುರಾಶಿ ಪಂಚಮದ ಚಂದ್ರ ವಿಶೇಷವಾಗಿ ಮಕ್ಕಳ ಶುಭ ಕಾರ್ಯಕ್ಕೋಸ್ಕರ ವ್ಯಾಸಂಗ, ವಿದ್ಯಾಭ್ಯಾಸ, ಮದುವೆ ಕಾರ್ಯ, ಅವ್ರಿಗೊಂದು ವ್ಯವಹಾರ, ಸ್ಥಿರಾಸ್ತಿ ಇಂಥ ಒಂದು ವಿಚಾರಗಳಿಗೋಸ್ಕರ ಸಿಕ್ಕಾಬಟ್ಟೆ ಖರ್ಚು ಮಾಡಿಸ್ತಕ್ಕಂಥದ್ದು, ದಿಢೀರ್ ಪ್ರವಾಸ, ಅದರಿಂದ ಬಳಲಿಕೆ ಕೂಡ ಆಗುತ್ತೆ. ಇನ್ನು ಮಕರ ರಾಶಿ ಸುಖಭಾವದಲ್ಲಿರತಕ್ಕಂಥ ಚಂದ್ರ, ಇನ್ನೇನು ಬೇಕು ನಿಮಗೆ? ಸಪ್ತಮೇ ಸುಖಸ್ಥಾನ, ಅದು ಶುಕ್ರಭಾವದಲ್ಲಿದ್ದು ಆ ಚಂದ್ರನನ್ನ ಶುಕ್ರ ಬೇರೆ ದೃಷ್ಟಿಸ್ತಕ್ಕಂಥದ್ದು. ವಿಶೇಷ ಸ್ತ್ರೀ ಸುಖ, ಪ್ರೀತಿ ಪ್ರಣಯ ಸುಖ, ವಾಹನ ಸುಖ, ಪ್ರಯಾಣ ಸುಖ, ಅಭಿವೃದ್ಧಿಯ ಸುಖವನ್ನು ನೋಡ್ತಕ್ಕಂಥ ಒಂದು ದಿನ. ಪ್ರೀತಿಸಿ ಮದುವೆ ಆಗ್ತಿದ್ದೀರಾ, ಮನೆಯಲ್ಲಿ ಮಾತಾಡಿ ನೋಡಿ. ಯಾರನ್ನಾದ್ರೂ ಪ್ರಪೋಸ್ ಮಾಡಬೇಕು, ತುಂಬ ದಿನದಿಂದ ಇಷ್ಟ, ಆಕೆಗೂ ಇಷ್ಟ, ನಿಮಗೂ ಇಷ್ಟ, ಇಲ್ಲ ಆತನಿಗೂ ಇಷ್ಟ, ಹೇಗಪ್ಪ ಕೇಳೋದು ಹೇಳೋದು, ಏನು ಅನ್ಕೋತಾರೋ ಅನ್ಕೊಳ್ತಕ್ಕಂಥವರಿಗೆ ಇವತ್ತು ಪ್ರಪೋಸ್ ಮಾಡಿ ನೋಡಿ. ಎಲ್ಲೋ ಒಂದು ಪ್ರಮೋಷನ್ನು, ಪೊಸಿಷನ್ನು, ಇನ್ಕ್ರಿಮೆಂಟು ತಗೋಬೇಕು ಅಂದ್ಕೊಂಡಿರ್ತಕ್ಕಂಥ ಒಂದು ಮಕರ ರಾಶಿಯವರು ನಿಮ್ಮ ಬಾಸ್ ಹತ್ರ ಮಾತಾಡಿ ನೋಡಿ, ತುಂಬ ಅದ್ಭುತ. ಇಲ್ಲ ಚೇಂಜ್ ಆಫ್ ಜಾಬ್, ಚೇಂಜ್ ಆಫ್ ಪ್ಲೇಸ್, ಅದರಲ್ಲೂ ಅಬ್ರಾಡ್ಗೆ ಟ್ರೈ ಮಾಡಬೇಕು, ವೀಸಾಗೆ ಟ್ರೈ ಮಾಡ್ತಿದ್ದೀರಾ, ಏನೋ ಪಾಸ್ಪೋರ್ಟ್ಗೆ ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ತಿದ್ದೀರಾ, ಸರ್ಕಾರಿ ಕೆಲಸ ಕಾರ್ಯಗಳಾಗಬೇಕು, ಇವತ್ತು ಅಪ್ಲೈ ಮಾಡಿ ನೋಡಿ, ತುಂಬ ಅದ್ಭುತ. ಕುಂಭರಾಶಿಯವರಿಗಂತೂ ರಾಜಯೋಗದ ದಿನ. ವಿಶೇಷ ಸನ್ಮಾನ, ವಿಶೇಷ ಊಟ ಉಪಚಾರಗಳನ್ನು ಅನುಭವಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ರಾಜ ಸನ್ಮಾನ, ದೈವ ದರ್ಶನ, ಗುರು ದರ್ಶನ ಇವೆಲ್ಲವನ್ನ ಪಡೆಯತಕ್ಕಂಥದ್ದು ಸಂಜೆ ಅಷ್ಟರಲ್ಲಿ. ಯಾವುದಾದ್ರೂ ಒಂದು ಸುಖವಾದ ವಿಚಾರ, ಆತ್ಮೀಯ ಬಂಧುಗಳ ವಿಚಾರ ಮನೆ ತಲುಪತಕ್ಕಂಥದ್ದಾಗುತ್ತೆ. ಯಾರೋ ಆತ್ಮೀಯರು ಕುಟುಂಬಕ್ಕೆ ಬರತಕ್ಕಂಥದ್ದು, ವಿಶೇಷ ಭೋಜನ ಪ್ರಾಪ್ತಿ ಕೂಡ ಇರತಕ್ಕಂಥ ದಿನ. ಇನ್ನು ಮೀನರಾಶಿ ಚಂದ್ರಭಾವ ಶುಕ್ರಭಾವದಲ್ಲಿರೋದ್ರಿಂದ ಅಷ್ಟಮಾಧಿಪತಿಯ ಪ್ರಭಾವ ನೆನಪಲ್ಲಿಟ್ಕೊಳ್ಳಿ. ನಿಮಗೆ ಸ್ವಲ್ಪ ಅನಗತ್ಯ ಖರ್ಚುಗಳನ್ನು ಸ್ತ್ರೀಯರಿಗೋಸ್ಕರ ಮಾಡಿಸ್ತಕ್ಕಂಥದ್ದಾಗುತ್ತೆ. ಗುಪ್ತ ಪ್ರೀತಿ ಪ್ರಣಯ ಸಂಬಂಧಗಳಲ್ಲಿರತಕ್ಕಂಥವರಿಗೆ, ಎರಡನೇ ಮದುವೆ ಆಗಲು ಬಯಸ್ತಿರ್ತಕ್ಕಂಥವರಿಗೆ, ಡೈವರ್ಸ್ ಆಗಲು ಬಯಸ್ತಿರ್ತಕ್ಕಂಥವರಿಗೆ ಶುಭ ದಿನ. ಎಲ್ಲೋ ಮದುವೆ ಒಂದು ಮುರಿದಿದೆ, ಇನ್ನೊಂದು ಮದುವೆ ಮಾತುಕತೆ, ಫ್ಯಾಂಟಾಸ್ಟಿಕ್. ಇಲ್ಲ ಆಲ್ರೆಡಿ ಕೋರ್ಟ್ ಕೇಸಿನ ಸಮಸ್ಯೆ ಇದೆ, ಅದನ್ನ ಸಪರೇಟ್ ಆಗಬೇಕು, ಕುಳಿತು ಚರ್ಚೆ ಮೂಲಕ ಪರಿಷ್ಕರಿಸ್ಕೊಳ್ಳತಕ್ಕಂಥ ವಿಶೇಷವಾದಂಥ ದಿನವಾಗಿರುತ್ತೆ. ವಿಶೇಷ ವಾಹನ, ಆಭರಣ, ಊಟ ಉಪಚಾರ, ಭೋಜನ, ಪ್ರಯಾಣ, ಪ್ರವಾಸ. ಆದರೆ ಮಧುಮೇಹ ರೋಗಿಗಳು ಸ್ವಲ್ಪ ಎಚ್ಚರಿಕೆ. ಎಷ್ಟು ಬಿಟ್ಟರೆ ಇನ್ಯಾವ ತೊಂದರೆಯೂ ಇಲ್ಲ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಯಿತು ಅಂದರೆ ಇವತ್ತು ಸಂಜೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಭೇಟಿಯಾಗೋಣ. ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಖಂಡಿತವಾಗ್ಲೂ ಎಂದಿನಂತೆ ಇಂದು ಕೂಡ ಸಾಕಷ್ಟು ಹಲವಾರು ವಿಚಾರಗಳನ್ನ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಗುರುಜಿ. ನಮಸ್ತೆ ಶಂಕರ. ವೀಕ್ಷಕರೇ, ಹೊರಡ್ತಾ ಇದೀವಿ. ಮತ್ತೆ ನಾಳೆ ಎಂದಿನಂತೆ ಬೆಳಗ್ಗೆ 8:30ಕ್ಕೆ ಹಾಜರಾಗ್ತೀವಿ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಮಾಹಿತಿಯೊಂದಿಗೆ ಅಂತ ಹೇಳ್ತಾ ಹೋಗ್ಬರೋದಾ. ನಮಸ್ಕಾರ. ಬ್ರಹ್ಮಾನಂದ ಓಂಕಾರ